ನಮ್ಮನೇಲಿ ಕ್ರಿಮಿನಲ್ ಇದ್ದಾನೆ ಅಂತ ಯಾರು ಸರ್ ನಿಮ್ಗೆ ಹೇಳಿದ್ದು? ನಾನೇ. ಲೂಸ ನೀನು ಯಾಕೆ ಕರೆದೆ ಅವ್ರನ್ನ? ಮಾಡಕ್ ಕೆಲಸ ಇಲ್ವಾ ನಿಂಗೆ? ಶೋ, ಸಮಾಧಾನ ಮಾಡ್ಕೊ. ಸಾಕು ಕಣ, ಸಾಕು. ಈ ಹೋರಾಟ, ಈ ಹೊಡೆದಾಟ ನನಗೂ ಸಾಕಾಗಿ ಹೋಗಿದೆ. ಜೀವನದಲ್ಲಿ ಅವತ್ತು ಓಡಕ್ ಶುರು ಮಾಡಿದವನು ಇವತ್ತುವರೆಗೂ ಓಡ್ತಾನೆ ಇದ್ದೀನಿ. ನನಗೂ ಸಾಕಾಗತ್ತಲ್ವೇನೋ? ನನ್ನ ಆಸೆ, ನನ್ನ ಆಕಾಂಕ್ಷೆ, ನನ್ನ ಭವಿಷ್ಯ, ಇದಕ್ಕೋಸ್ಕರ ಎಲ್ಲದನ್ನು ಬಲಿ ಕೊಟ್ಟಿದ್ದೀನಿ. ಇನ್ನು ನನ್ನ ಹತ್ರ ಸಾಧ್ಯ ಇಲ್ಲ. ಇದರಿಂದ ಎಲ್ರಿಗೂ ತೊಂದರೆ ಕೊಟ್ಟಿದ್ದೀನಿ. ಅದರಲ್ಲೂ ನಿನಗೆ ನಾನು ತುಂಬಾ ನೋವು ಕೊಟ್ಟಿದ್ದೀನಿ. ಏನು? ನಿನ್ನಿಂದ ನನಗೆ ನೋವಾ? ಮುಚ್ಚಬಾಯಿ. ನೋಡು, ನನ್ನ ಜೀವನನ ಕಟ್ಕೊಡೋದಕ್ಕೆ ನೀನು ಎಷ್ಟು ಸಹಾಯ ಮಾಡಿದ್ಯಾ ಅಂತದ್ರಲ್ಲಿ ನಿನ್ನಿಂದ ನನಗೆ ನೋವಾ? ನಾನ್ಸೆನ್ಸ್. ಸುಳ್ಳು ಹೇಳ್ಬೇಡ ನೀನು. ನನಗೆ ಗೊತ್ತು. ನಾನು ಫೋನಲ್ಲಿ ಮಾತಾಡೋದನ್ನ ನೀನು ಕೇಳಿಸ್ಕೊಂಡು ನೊಂದ್ಕೊಂಡು ಹೋಗಿದ್ದನ್ನ ನಾನು ನೋಡಿದ್ದೀನಿ. ನನ್ನ ಫ್ರೆಂಡ್ ಭೂಗತ ಪಾತಕಿನ ಅವ್ನು ಸಂಪಾದನೆ ಮಾಡಿರೋ ದುಡ್ಡೆಲ್ಲ ಅನ್ಯಾಯ ದಾರಿ ಸಂಪಾದನೆ ಮಾಡಿರೋದು ಅಂತ ನಮ್ಮ ಮನೆಯವರು ಗೊತ್ತಾದ್ರೆ? ಶಿವ, ನನ್ನ ಬಿಸ್ನೆಸ್ ಲಾಸ್ ಆದ್ಮೇಲೆ ಅದನ್ನ ರಿಕವರಿ ಮಾಡ್ಕೊಳ್ಳೋದಿಕ್ಕೆ ಒಂದು ಸಣ್ಣ ತಪ್ಪು ಹೆಜ್ಜೆ ಇಟ್ಟೆ. ಆ ಹೆಜ್ಜೆ ಇಟ್ಟಿದ್ ಮಾತ್ರ ಗೊತ್ತು ನನಗೆ. ಈ ಭೂಗತ ಜಗತ್ತಿಗೆ ನನ್ನ ಎಂಟ್ರಿ ಆಯ್ತು. ವರ್ಷಗಳು ಕಳೀತಾ ಕಳೀತಾ ನನಗೆ ಗೊತ್ತಿಲ್ದಾಗೆ ನನ್ನ ಹತ್ರ ಏನೇನೋ ಕೆಲಸಗಳನ್ನ ಮಾಡಿಸ್ಬಿಡ್ತು. ನೋಡ್ತಾ ನೋಡ್ತಾ ಇದ್ದಾಗೆ. ಭಗವಂತ, ಹೇಗಿದ್ಯಾ ಭಗವಂತ? ನಾನ್ ಚೆನ್ನಾಗೇ ಇದ್ದೀನಿ. ನೀನ್ ಯಾವುದೋ ಚಿಂತೆಯಲ್ಲಿದ್ದಂಗೆ ಕಾಣ್ತಿದೆ. ಮನೇಲಿ ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ, ಚಿಂತೆ ಇಲ್ಲದೆ ಇರುತ್ತಾ? ಶಿವಪ್ರಸಾದ್, ಚಿಂತೆ ಬೇಡದ ಸಮಸ್ಯೆಗಳಿಗೆ ಗೊಬ್ಬರ ಇದ್ದ ಹಾಗೆ. ನೀನ್ ಚಿಂತೆ ಮಾಡಿದಷ್ಟು ಸಮಸ್ಯೆ ಅನ್ನೋ ಕಳೆ ಬೆಳೆಯುತ್ತೆ ಹೊರತು ಪರಿಹಾರ ಅನ್ನೋ ಬೆಳೆ ಬೆಳೆಯಲ್ಲ. ಅಯ್ಯೋ ಭಗವಂತ, ನಾನು ಹೇಳ್ತಾ ಇರೋದೇ ನಿನ್ಗೆ ಅರ್ಥ ಆಗ್ತಾ ಇಲ್ಲ. ನಾನು ನೋಡಿದ ವಿಡಿಯೋನ ನೀನ್ ನೋಡಿದ್ರೆ ನಿನಗೆ ಗೊತ್ತಾಗಿರೋದು. ಪಾಪ ಆ ಹುಡುಗಿ ಅವ್ರ ಅಪ್ಪ ಅಮ್ಮನಿಗೆ ಎಷ್ಟು ಅವಮಾನ ಆಗಿರ್ಬೇಡ. ನಿನಗಿದೆಲ್ಲ ಹೇಗೆ ಗೊತ್ತಾಗುತ್ತೆ? ನಿನಗ ಗಣೇಶ ಸುಬ್ರಹ್ಮಣ್ಯ ಎಲ್ಲಾದ್ರೂ ಹೋಗಿದ್ರೆ ಠಕ ಠಕ ಅಂತ ಗೊತ್ತಾಗ್ಬಿಡುತ್ತೆ. ಆದ್ರೆ ನಮಗ ಭಾಗ್ಯ ಇಲ್ವಲ್ಲ. ಪ್ರಣಿ ಮನೆಯಿಂದ ಹೊರಗಡೆ ಹೋದ್ರೆ ಸಾಕು, ಅವಳು ಹುಷಾರಾಗಿ ಹೋಗ್ತಿದ್ದಾಳ, ಅವಳು ಹೋಗ್ತಾ ಇರೋ ದಾರಿಲಿ ಏನಾದ್ರೂ ಸಮಸ್ಯೆ ಆಯ್ತಾ, ಯಾರಾದ್ರೂ ಅವಳಿಗೆ ತೊಂದರೆ ಮಾಡಿದ್ರ, ಅವಳು ಸೇಫ್ ಆಗಿ ಮನೆಗೆ ಬರ್ತಾಳ ಬರಲ್ವಾ ಅಂತ ಹೀಗೆ 1000 ಪ್ರಶ್ನೆಗಳು ತಲೆಯಲ್ಲಿ ಓಡ್ತಾನೆ ಇರುತ್ತೆ. ಅಲ್ಲ ಭಗವಂತ, ಈ ಹುಡುಗರಿಗೆ ನೀನ್ ಯಾಕೆ ಒಳ್ಳೆ ಬುದ್ಧಿ ಕೊಡಲ್ಲ? ನೀನು, ನಿನ್ ತಂದೆ, ನಿನ್ ಮಗ ಇವ್ರಿಗೆಲ್ಲ ಒಳ್ಳೆ ಬುದ್ಧಿ ಇಲ್ಲ ಅಂತ ಹೇಳ್ತಿದ್ಯಾ? ಅಯ್ಯೋ ಭಗವಂತ, ನನಗೆ ನಮ್ಮಪ್ಪ ನಮ್ಮಪ್ಪನಿಗೆ ಅವರಪ್ಪ ಒಳ್ಳೆ ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ. ನನ್ನ ಮಗನಿಗೂ ಹೇಳ್ಕೊಟ್ಟಿದ್ದೀನಿ. ನಾನು ಎಲ್ಲಾ ಹುಡುಗರ ಬಗ್ಗೆನೂ ಹೇಳ್ತಾ ಇಲ್ಲ. ಈ ರೋಡಲ್ಲಿ ರೋಮಿಯೋಗಳ ತರ ಅಲ್ಕೊಂಡು ಬಿದ್ದಿರ್ತಾರಲ್ಲ, ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅಂತ ರೋಡ್ ರೋಮಿಯೋಗಳು ರೋಡ್ಗೊಬ್ರಿದ್ರೆ ಸಾಕು, ಹೆತ್ತೋರ್ ನಿದ್ರೆಗೆ ಬೆಂಕಿ ಬಿತ್ತು ಅಂತಾನೆ ಅರ್ಥ. ಶಿವಪ್ರಸಾದ್, ಹಿಂದೆ ಏನಾಗಿತ್ತು ಅದಕ್ಕೆ ನೀನ್ ಕಾರಣ ಅಲ್ಲ. ಈಗ ಏನಾಗ್ತಿದ್ಯೋ ಅದನ್ನ ನೀನ್ ಮಾಡ್ತಿರೋದಲ್ಲ. ಮುಂದೇನಾಗ್ಬೇಕು ಅದನ್ನ ನೀನ್ ತಡೆಯೋಕ್ಕೂ ಆಗಲ್ಲ. ಮತ್ತೀಗ ನಾನು ಏನ್ ಮಾಡ್ಲಿ ಭಗವಂತ? ಚಿಂತೆ ಮಾಡೋದನ್ನ ಬಿಟ್ಟು
ನಿನ್ ಮಗಳಿಗೆ ಒಬ್ಬ ಒಳ್ಳೆ ಗಣಿತ ಟೀಚರ್ನ ಹುಡುಕು. ಗಣಿತ ಟೀಚರ? ಯು ಮೀನ್ ಮ್ಯಾಥ್ಸ್ ಟೀಚರ್? ಆಹಾ, ಗಿರಿ ಹೇಳ್ತಾನೆ ಇದ್ಲು ನಿಮ್ಮ ಮಗಳು ಪ್ರಣಿ ನಿಮ್ ತರಾನೇ ಮ್ಯಾಥ್ಸ್ ಅಲ್ಲಿ ವೀಕು, ಒಂದು ಒಳ್ಳೆ ಮ್ಯಾಥ್ಸ್ ಟೀಚರ್ನ ಹುಡುಕಿ ಅಂತ. ಆ ವಿಷಯನೇ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಒಳ್ಳೇದಾಯ್ತು ಜ್ಞಾಪಿಸಿದ್ದು. ಹುಡುಕ್ತೀನಿ, ಒಳ್ಳೆ ಮ್ಯಾಥ್ಸ್ ಟೀಚರ್ನೇ ಹುಡುಕ್ತೀನಿ. ಆದ್ರೆ ನಮ್ಮ ಏರಿಯಾದಲ್ಲಿ ಒಳ್ಳೆ ಮ್ಯಾಥ್ಸ್ ಟೀಚರ್ ಯಾರು? ಅಮ್ಮ, ನಮ್ಗೆ ಈ ಮ್ಯಾಥ್ಸ್ ತುಂಬಾ ಕಷ್ಟ ಆಗ್ತಿದೆ, ಸ್ವಲ್ಪ ಹೇಳ್ಕೊಡ್ತೀಯಾ? ಪ್ರಣಿ, ಕನ್ನಡ ಏನಾದ್ರೂ ಇದ್ರೆ ಕೇಳು, ಹೇಳ್ಕೊಟ್ಬಿಡ್ತೀನಿ. ನಂಗೆ ಈ ಗಣಿತ ಎಲ್ಲ ಗೊತ್ತಾಗಲ್ಲ. ನಿಮ್ಮಪ್ಪಂಗೆ ಹೇಳ್ದೆ ಒಂದು ಒಳ್ಳೆ ಟ್ಯೂಷನ್ ಟೀಚರ್ನ ಹುಡುಕಿ ಅಂತ. ಅವ್ರು ಲೇಟ್ ಮಾಡ್ತಿದ್ದಾರೆ, ನಾನೇನ್ ಮಾಡ್ಲಿ ಹೇಳು? ಪ್ರಣೀತಾ, ಅದ್ ಯಾವ ಪ್ರಾಬ್ಲಮ್ ತೋರ್ಸು? ಅಯ್ಯೋ, ಮ್ಯಾಥ್ಸೇ ಪ್ರಾಬ್ಲಮ್. ಮ್ಯಾಥ್ಸಾ? ಇಟ್ಸ್ ವೆರಿ ಸಿಂಪಲ್, ನಾನು ಹೇಳ್ಕೊಡ್ತೀನಿ. ಮನೀಶ್, ನಿನಗ್ ಮ್ಯಾಥ್ಸ್ ಹೇಳ್ಕೊಡಕ್ ಬರತ್ತೀನಪ್ಪ? ಹಾ ಅತ್ತೆ, PUC ಮ್ಯಾಥ್ಸ್ ನಾನೇ ಟಾಪರು. ವಿಠಲ್ ಅವ್ರ ಮಕ್ಳಿಗೂ ನಾನೇ ಮ್ಯಾಥ್ಸ್ ಹೇಳ್ಕೊಡೋದು. ಓಹ್, ವಿಠಲ್ ಅವ್ರ ಮಕ್ಳಿಗೆ ನೀನೇ ಮ್ಯಾಥ್ಸ್ ಹೇಳ್ಕೊಡೋದಾ? ಹಂಗಿದ್ರೆ ನಮ್ ಪ್रणिಗೂ ಒಂಚೂರು ಮ್ಯಾಥ್ಸ್ ಹೇಳ್ಕೊಡೋ. ಶೋರ್ ಅತ್ತೆ, ನಾನು ಹೇಳ್ಕೊಡ್ತೀನಿ. ಸರಿ, ಒಳ್ಳೇದಾಯ್ತು. ಹಾಗಿದ್ರೆ ನೀ ಕೂತ್ಕೋ, ಮ್ಯಾಥ್ಸ್ ಹೇಳ್ಕೊಡ್ತಾ ಇರು, ನಾನು ಕಾಫಿ ತಗೊಂಡ್ಬಂದ್ಬಿಡ್ತೀನಿ. ಅಯ್ಯಯ್ಯೋ, ಏನಾಯ್ತು? ಕಂದ, ನೋಡಮ್ಮ, ಅವ್ರು ಕುತ್ಕೋತಾದ್ರೆ ಇವ್ನು ಕಾಂಪಸ್ ಇಟ್ಬಿಟ್ಟ. ಕಂದ, ಓದ್ಕೊಳ್ಳೋರಿಗೆ ಯಾಕೋ ತೊಂದ್ರೆ ಕೊಟ್ಯಾ? ಹೋಗೋ ರೂಮ್ಗೆ. ನಾನು ಇರ್ಬೇಕಾದ್ರೆ ಈ ಮನೇಲಿ ಸ್ವಲ್ಪ ಹುಷಾರಾಗಿರ್ಬೇಕು. ತರ್ಲೆ ನಡಿ, ರೂಮ್ ನಡಿ. ಮನುಷ್ಯ ಕೂತ್ಕೊಳ್ಳಪ್ಪ. ನೀನು ತಂದೆ ಕಾಫಿ ತರ್ತೀನಿ. ಹೇಳಕಂತ ಹೇಳ. ಹೇಳ ಮೇಲೆ ಹೇಳ. ಬೆಳಗ್ಗೆ ನಿಮ್ಮ ಅಪ್ಪನಿಗೆ ಪೇಪರ್ ತಂದು ಕೊಡೋದು, ನಿಮ್ ತಾಯಿಗೆ ಕೊತ್ಮೀರಿ ಸೊಪ್ಪು ತಂದು ಕೊಡೋದು, ಈ ತರ ಅಭ್ಯಾಸ ಏನಿಲ್ವಾ ನಿನ್ಗೆ? ಅದಕ್ಕೆ ಜನರಿದ್ದಾರೆ ಬಿಡಿ ಮಾವ. ಮಾವ? ಮನೀಷ, ನೀನ್ ಇಲ್ಲೇ ಇದ್ಯೇನೋ? ಪ್रणिಗೆ ಲ್ಯಾಬ್ಗೆ ಲೇಟ್ ಆಯ್ತಂತೆ, ಚೂರವಳನ್ನ ಕಾಲೇಜ್ ಡ್ರಾಪ್ ಮಾಡ್ಬಿಡ್ತೀಯಾ? ಅದಕ್ಕೇನಮ್ಮ, ಕರ್ಕೊಂಡು ಹೋಗ್ತಾರೆ. ಸಮಾಜ ಸೇವೆಯೇ ಒಂದು ಗುರಿ. ಹೌದಾಂಟಿ, ನಾನ್ ಕರ್ಕೊಂಡು ಹೋಗ್ತೀನಿ, ನೀವೇನು ಟೆನ್ಷನ್ ಆಗ್ಬೇಡಿ. ಸರಿನಪ್ಪ. ಗಿರಿ, ರೀ, ಹಾಗೆಲ್ಲ ಗುರುತು ಪರಿಚಯ ಇಲ್ದೇ ಇರೋ ಜೊತೆ ಕಳಿಸ್ಬಾರ್ದು. ಗುರ್ತು ಪರಿಚಯ ಇಲ್ದೇ ಇರೋರು ಅಂತ ಯಾಕ್ರಿ ಹೇಳ್ತಾ ಇದ್ದೀರಾ? ಮನುಷ್ಯ ನಮ್ ಹುಡುಗ ಅಲ್ವೇನ್ರಿ? ಹೌದು, ಸತ್ಯವಾದ ಮಾತು. ನಾನು ಹೇಳಕ್ ಹೊಟ್ಟಿರೋ ವಿಷಯನೇ ನಿಮ್ಗೆ ಅರ್ಥ ಆಗ್ತಾ ಇಲ್ವೇ? ಹಿಂದ್ಗಡೆ ಕೂತ್ಕೊಳ್ಳೋರ್ಗೆ ಅವನ ಹತ್ರ ಹೆಲ್ಮೆಟ್ ಇಲ್ಲ. ಅಪ್ಪ, ಅಲ್ಲಿ ನೋಡಿ, ಮನೀಶ್ ಹತ್ರ ಇನ್ನೊಂದು ಹೆಲ್ಮೆಟ್ ಇದೆ. ನಾನು ಸೇಫ್ ಆಗಿ ಹೋಗಿ ಬರ್ತೀನಿ ಬಿಡಿ. ಡಬ್ಬ ಅವ್ರ ಅಪ್ಪನ ಮಗ ಎಲ್ಲ ಮುಂಚೆನೆ ರೆಡಿ ಮಾಡಿಟ್ಕೊಂಡಿದ್ದಾನೆ. ಆದ್ರೂ ಪರವಾಗಿಲ್ಲ, ಪ್ರಣೀನ ನಾನೇ ಕಾಲೇಜಿಗೆ ಬಿಡ್ತೀನಿ. ನಡಿಯಮ್ಮ. ಮೀಟಿಂಗ್ ಇದೆ ಅಂದ್ರಿ. ಮೀಟಿಂಗ್ ಲೇಟ್ ಆದ್ರೂ ಪರವಾಗಿಲ್ಲ, ಫಸ್ಟ್ ನಿನ್ನ ಕಾಲೇಜ್ ಬಿಟ್ಟು ಆಮೇಲೆ ಹೋಗ್ತೀನಿ. ನಡಿ. ರೀ 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 ರೀ. ಓ, ಬಾರೆ. ಸ್ಟಾರ್ಟ್ ಆಯ್ತು. ಕೂತ್ಕೋ. ಅಪ್ಪ ಬಾಯ್. ಬಾಯ್. ಏಯ್ ಪ್ರಣಿ, ಬಾಯ್. ಹುಷಾರು. ಪ್ರಣಿ. ರೀ, ಆಫೀಸಿಗೆ ಲೇಟ್ ಆಯ್ತು ಅಂದ್ರಿ? ಅತ್ತೆ ಕೊಡಾಲ್. ಮಗಳು ಕೊಡಾಲ್. ಭಯ ಅಮ್ಮ, ನಂಗಾಗಲೇ ಫುಲ್ ಆಗ್ಬಿಟ್ಟಿದೆ, ಸಾಕು. ಮೇಡಮ್, ಕನ್ನಡ ಬರುತ್ತೆ, ಕನ್ನಡದಲ್ಲೇ ಮಾತಾಡಿ. ಕನ್ನಡ ಕಲ್ತಿದ್ದೇನಪ್ಪ, ಪರವಾಗಿಲ್ವೇ? ನಮಗ್ ಗೊತ್ತೇ ಆಗ್ಲಿಲ್ಲ. ಎಲ್ಲಿ ಗೊತ್ತಾಗುತ್ತೆ ಮೇಡಮ್, ಬಂದವರೆಲ್ಲ ಹಿಂದಿಲೇ ಮಾತಾಡ್ಸ್ತಿದ್ರೆ. ಅತ್ತೆ, ಇವನಿಗೆ ನಾನೇ ಕನ್ನಡ ಕಲ್ಸಿದ್ದು. ವಾವ್, ಗುಡ್ ಜಾಬ್ ಮನೀಶ್. ಥ್ಯಾಂಕ್ ಯು ಪ್ರಣಿ. ಇಲ್ಲೇ ನೋಡ್ತಾ ಇದ್ದೀರಾ?
ಗೋಲ್ಗಪ್ಪ ತಿಂತಾ ಇದೀವಿ. ಕಾಣಿಸ್ತಾ ಇದೆ. ಇಲ್ಲಿಗ್ಯಾಕೆ ಬಂದ್ರೆ? ಯೋರಿ ಸ್ಕಂದ ನಂಗೆ ಗೋಲ್ಗಪ್ಪ ಬೇಕು ಅಂತ ಒಂದೇ ಸುಮ್ಮನೆ ಹಠ ಹಿಡ್ದಿದ್ದ. ಅದಕ್ಕೆ ತಿನ್ನೋಣ ಅಂತ ಬಂದ್ವಿ. ಅಷ್ಟೊತ್ತಿಗೆ ಮನುಷ್ಯ ಸಿಕ್ಬಿಟ್ಟ. ಅದಕ್ಕೆ ಎಲ್ರು ಒಟ್ಟಿಗೆ ತಿಂತಾ ಇದ್ವಿ. ಇರಿ ನೀವು ತಿನ್ನೋ ಅಂತ್ರಿ. ಅಣ್ಣ ಒಂದ್ ಪೇಟ್ ಹಾಕ್ಬಿಡಿ. ಮುಜೆ ನೈ ಚಾಯೆ. ಮಾವ ಅವ್ನು ಕನ್ನಡ ಚೆನ್ನಾಗೇ ಬರುತ್ತೆ. ನಿನ್ನ ಯಾರ ಕೇಳಿದ್ದು? ಅಲ್ಲ ಯಾವಲ್ಲ ಜೊತೆಲಿ ಇರೋದಕ್ಕೆ ನೀನೇನ್ ಮೊಬೈಲಾ? ನಿನ್ ನೆಟ್ವರ್ಕೇ ಸರಿ ಇಲ್ಲ. ಮಾವ ಇಲ್ಲಿ ಕೋಲ್ಡ್ ಪಾನಿನೂ ಸಿಗುತ್ತೆ, ಕುಡ್ ಕೂಲ್ ಆಗಿ. ಯಾರು ನಿಂಗೆ ಮಾವ? ಯಾರು ನಿಂಗೆ? ಯಾಕ್ರಿ ಯಾವಾಗ ನೋಡಿದ್ರು ಅವ್ನ ಮೇಲೆ ರೇಗ್ತಾ ಇರ್ತೀರಾ? ಅಯ್ಯೋ ಗಿರಿ, ನಿನ್ಗೆ ಹೆಂಗ್ ಹೇಳಿ? ಅಯ್ಯೋ ನೀವ್ ಹೆಂಗೂ ಹೇಳ್ಬೇಡಿ, ಏನು ಹೇಳ್ಬೇಡಿ. ತಿಂದಿರೋ ಗೋಲ್ಗಪ್ಪಕ್ಕೆ ಕಾಸು ಕೊಟ್ಬಿಟ್ಟು ಬನ್ನಿ. ಬರೇ ಪ್ರಣಿ ಬರೋ. ಭಯ್ಯ ಸುಖ ಚಾಹಿಯೆ? ಏಯ್ ಅದು ಸುಖ ಅಲ್ಲ ಕಣೋ, ಸುಖ. ಅರ್ಧಂಬರ್ಧ ಕನ್ನಡ ಕಲ್ತ್ಕೊಂಡು ಕನ್ನಡ ಹಾಳು ಮಾಡ್ತೀರಾ. ಏಯ್ ನಿನ್ಗೆ ಭಯ್ಯ 4 ಫೇಟ್ 80 rupees. 4 ನೈ ಓನ್ಲಿ 3. ಇನ್ನೊಂದು ಆ ಹುಡುಗನ ಹತ್ರನೇ ಇಸ್ಕೋ. ಭಯ್ಯ ಭಯ ಮುಚ್ಚ ಬಾಯ. ಭಯ್ಯ ಅಷ್ಟೊಳ್ಳೆ ಹುಡುಗಿನ ನಾನೇ ತಪ್ಪು ತಿಳ್ಕೊಂಡಿದ್ದೆ. ಚೂರ್ ಮಿಸ್ ಆಗಿದ್ರೆ ಅವ್ರ ತಾಯಿ ನನ್ನ ಮೇಲೆ ಇಟ್ಟು ನಂಬ್ಕೊಂಡು ಕಳ್ಕೊಡ್ತಿದ್ದೆ. ಛೇ, ಏನಾಯ್ತು ನಿನ್ಗೆ? ಯಾಕೆ ಲೆಟರ್ ಮಿಸ್ ಆಗಿದೆ? ಚಮಕಾಯಿಸ್ಕೊಂಡು ಚಾಕ್ಲೇಟ್ ರನ್ ಆಗಿದ್ರೆ ಬೇರೆ ಏನೋ ಆಗಿರೋದು. ಆದ್ರೆ ಪ್ರಣಿ ತುಂಬಾ ಒಳ್ಳೆ ಹುಡುಗಿ ಕಂಡ್ರು. ಲೋ ತಲೆ ತೆಗಿಸ್ಕೊಂಡು ಓಡಾಡೋ ಹುಡುಗಿರಲ್ಲ ಒಳ್ಳೆಯವಲ್ಲ ಕಣೋ. ನೀನ್ ಯಾಕೆ ಒಳ್ಳೆಯವನಾಗ್ತೀಯಾ? ಏಯ್ ಪ್ರಣಿ ಬಗ್ಗೆ ಯಾಕೆ ಮಾತಾಡ, ಸುಮ್ಮನಿರೋ. ಏನು ಹುಡುಗಿಗೋಸ್ಕರ ನಮ್ಮನ್ನೇ ಎದುರಾಕೊಂತೀಯಾ? ನಿನ್ ಕೈಲಾಗಿಲ್ಲ ಅಂದ್ರೆ ಏನು, ನಾವಿಬ್ರು ಪಟಾಯಿಸ್ಕೊಂತೀವಿ. ಏಯ್ ಪ್ರಣಿ ತಂಟೆಗೆ ಹೋದ್ರೆ ಸರಿ ಇರಲ್ಲ. ಗ್ರಾಚಾರ ಬಿಡ್ಸ್ಬಿಡ್ತೀನಿ ಮಗನೇ. ಏನು ನಮ್ಗೆ ಆಚಾರ ಬಿಡಿಸ್ತೀಯಾ? ವಿಕ್ಕಿ ಇಕ್ಕೋ ಇವನ್ಗೆ. ಹೋಗೋ. ನಾನ್ ಮಾಡಿದ ತಪ್ಪಿಗೆ ಇದೇ ಸರಿಯಾದ ಶಿಕ್ಷೆ. ಸಾರಿ ಪ್ರಣಿ. ಹೆಣ್ಮಗು ಹುಟ್ಟಿದ ತಕ್ಷಣ ನಮಗೆಲ್ಲ ಭಯ ಆಗುತ್ತೆ. ಅವ್ರನ್ನ ಹೇಗೆ ಜೋಪಾನ ಮಾಡೋದು, ಅವ್ರ ಭವಿಷ್ಯ ಹೇಗೆ ಅಂತ ಢವ ಢವ ಅಂತ ಹೊಡ್ಕೋತಾ ಇರುತ್ತೆ. ಅದ್ರಲ್ಲಿ ನಿಮ್ಮ ಅಂಕಲ್ ನಿಜವಾದ ಇದ್ರ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ ಅಂಕಲ್. ನಾನು ಪ್ರಣೀತ ತುಂಬಾ ಬೆಸ್ಟ್ ಫ್ರೆಂಡ್ಸ್ ಅಷ್ಟೇ ಅಂಕಲ್. ನೀವು ತಪ್ಪು ತಿಳ್ಕೊಂಡಿದ್ರೆ. ಯಾರು ತಪ್ಪು ತಿಳ್ಕೊಂಡಿರೋದು? ಯಾರು ತಪ್ಪು ತಿಳ್ಕೊಂಡಿರೋದು? ನಮ್ಮ ಮನೆಯವ್ರು ತಪ್ಪು ತಿಳ್ಕೊಂಡಿರೋದು. ಗುರ್ತು ಪರಿಚಯ ಇರೋ ಹುಡುಗರು ಕೂಡ ಮನೆ ಒಳಗೂ ಬಿಟ್ಕೊಳ್ಳಲ್ಲ. ಯಾಕೆ ಗೊತ್ತಾ? ಇಂಥ ನನ್ನ ಮಕ್ಕಳು ಮುಖವಾಡ ಹಾಕೊಂಡು ನಾಟಕಗಳಾಡ್ತಾರೆ. ನಾಟಕಗಳು. ನಮ್ಮ ಮಕ್ಕಳ ಭವಿಷ್ಯ ಏನಾಗುತ್ತೋ ಅಂತ ಪ್ರತಿ ಕ್ಷಣ ಒದ್ದಾಡ್ತಾ ಇರ್ತೀವಿ ನಾವು. ಇವತ್ ಯಾವನೊಬ್ಬ ಲೋಫರ್ ನಿನ್ ಮಗಳನ್ನ ಸರಿಯಾಗಿ ಸಾಕು ಅಂತ ನನಗೆ ಹೇಳ್ತಾರೆ. ನನಗೆ ಹೇಳು, ಯಾಕೋ ಹಿಂಗ್ ಮಾಡಿದೆ? ಯಾಕೋ ಹಿಂಗ್ ಮಾಡಿದೆ? ಬಿಡ್ರಿ ನನ್ ಮಾತ್ ಕೇಳ್ರಿ. ಮನೀಶ್ ಹತ್ರದ ಹುಡುಗ ಅಲ್ಲ. ಮುಚ್ಚಬಾಯ್. ಇಂಥವ್ರ ಬಗ್ಗೆ ನಿನಗೆ ಗೊತ್ತಿಲ್ಲ. ಇಂಥ ನನ್ನ ಮಕ್ಕಳನ್ನ ನಾನು ಕಾಲೇಜಲ್ಲಿ 1000 ನೋಡಿದ್ದೀನಿ. ಯಾಕೆ ನನ್ನ ಮಗನ್ ಹೊಡಿತಾ ಇದ್ಯಾ? ಬಂದ್ರ ಸ್ವಾಮಿ ಬಂದ್ರ? ನೋಡಿ ನಿಮ್ ಮಗ ಮಾಡಿರೋ ಗನಂದಾರಿ ಕೆಲ್ಸನ ನೀವೇ ನೋಡಿ. ಏ ಶಿವು, ನನ್ನ ಮಗ ಈ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. ಅವ್ನು ತರಲೇ ಇರ್ಬೋದು, ಒಪ್ಕೋತೀನಿ. ಆದ್ರೆ ಒಂದು ಹುಡುಗಿ ಜೀವನದಲ್ಲಿ ಈ ರೀತಿ ಆಟ ಆಡ್ತಾನೆ ಅಂದ್ರೆ ನಾನ್ ನಂಬಲ್ಲ. ರೇ ಸೆಟೋ, ಅಪ್ಪ ಅಮ್ಮಂದ್ರಿಗೆ ಗಂಡ್ ಮಕ್ಳು ಮಾಡೋ ಕೆಟ್ಟ ಕೆಲಸ ಗೊತ್ತಾಗೋದಿಲ್ಲ. ಅವ್ನ ಮಗ ನೋಡ್ರಿ, ಮಗ ಒಳ್ಳೆ ಕಳ್ಳ ಇದ್ದಂಗಿದ್ದಾನೆ. ಏ ಶಿವು, ನನ್ನ ಮಗನ ಬಗ್ಗೆ ಇನ್ನೊಂದು ಮಾತಾಡ್ಬೇಡ. ನಿನ್ನ ಮಗಳ ಏನೋ ಮಾಡಿರ್ಬೇಕು. ಪ್ರಣೀತ ಬಗ್ಗೆ ಹಂಗೆ ಮಾತಾಡಬೇಡಿ. ಅವಳು ತುಂಬಾ ಒಳ್ಳೆ ಹುಡುಗಿ. ಮುಚ್ಚ ಬಾಯಿ. ನೀನು ಅವಳು ಪರವಾಗಿ ಮಾತಾಡ್ತಿದ್ಯಾ ಅಂದ್ರೆ ನೀನು ಏನೋ ಮಾಡಿರ್ಬೇಕು. ಇನ್ನೊಂದ್ಸರಿ ಮನೆ ಮುಂದೆ ಕಾಲಿಟ್ರೆ ನಿನ್ ಕಾಲ್ ಮುರಿತೀನಿ. ಚಲ್ ಚಲ್. ನೋಡ್ದ ಸಾಕ? ನಮ್ಮ ಮಾನ ಮರ್ಯಾದೆ ಬೀದಿ ಹರಾಜಾಗೋಯ್ತು. ಬದ್ಲೆ ಪಡ್ಕೊಂಡೆ ನಾನು. ಕೇಳಿದ ನನ್ನ ಮಾತನ್ನ. ನಡಿ ಒಳಗೆ. ಏನ್ರಪ್ಪ ನೋಡ್ತಾ ಇದ್ದೀರಾ? ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಯ್ತು. ಹೋಗಿ. ಎಲ್ರು ನೋಡ್ತಾ ಇದ್ದಾರೆ. ನೋಡ್ಲಿ ಬಿಡು.
ಇವ್ರು ಹೋಗ್ತಾ ಏನು ಅಂತ ಊರಿಗೆ ಗೊತ್ತಾಗ್ಲಿ. ಇವ್ರಿಗೂ ಶೋಕಿ ಮಾಡಕ್ಕೆ ನಮ್ಮಂತವ್ರ ಮನೆ ಮಕ್ಕಳೇ ಬೇಕು ಇವ್ರಿಗೆ. ಅಂಕಲ್ ಪ್ಲೀಸ್, ಪ್ರಣಯ್ ಎಲ್ಲಿದ್ದಾರೋ ನಮಗೆ ಗೊತ್ತಿಲ್ಲ. ನೀವು ಅದೇ ರೀಸನ್ ಇಟ್ಕೊಂಡು ನಮ್ಮನ್ನ ಕೀಳಾಗಿ ನೋಡ್ಬೇಡಿ. ಓ, ನೀನು ಮಾತಾಡಕ್ ಶುರು ಮಾಡ್ಬಿಟ್ಟ. ಅವತ್ ನಿನಗೆ ಹೊಡೆದಿದ್ದಕ್ಕೆ ಇವತ್ ಸೇಡ್ ತೀರ್ಸ್ಕೊತಾ ಇದ್ಯಾ? ಏಯ್ ಮರ್ಯಾದೆ ಬುಗಳು, ಎಲ್ಲಿ ನನ್ನ ಮಗಳು ಬಚ್ಚಿಡಿದ್ಯಾ ಅವಳನ್ನ? ಬಿಡಿನೇ ಮಾರ್ರೆ. ಗಿರ್ಜಮ್ಮ, ಎಂತ ಇದು ಗಲಾಟೆ? ಕಾಶಿ ಅವರೇ, ಪ್ರಣಯ್ ಎಲ್ಲೂ ಕಾಣ್ತಾ ಇಲ್ಲ. ಅದಕ್ಕೆ ಇವರು ಅವ್ರ ಹತ್ರ. ಅಯ್ಯೋ ಗಿರ್ಜಮ್ಮ, ಪ್ರಣಯ್ ನಮ್ಮನೆಲ್ಲೇ ಇದ್ದಾಳ. ಪ್ರಣಿ ನಮ್ಮನೇಲಿ ಇದ್ದಾಳಂದಲ್ಲಿ ಗಿರ್ಜಮ್ಮಂಗೆ ಫೋನ್ ಮಾಡಿದೆ, ಆದರೆ ಅವ್ರದ್ದು ಸ್ವಿಚ್ ಆಫ್ ಬರ್ತಿದ್ವಿ. ಅದಕ್ಕೆ ಯಜಮಾನ್ರಿಗೆ ಫೋನ್ ಮಾಡಿದೆ, ಇನ್ನೇನು ಕರ್ಕೊಂಡು ಬರ್ಬೋದು. ಅಲ್ಗಡೆ ಅವರೇ ಬಂದ್ರ. ಏನು ಏನು ಯಾಕೆ ಯಾಕೆ ಇಷ್ಟೊಂದು ಜನ ನಮ್ಮನ ಮುಂದೆ ಸೇರಿದ್ದಾರೆ? ಎಂತ ಇಲ್ಲ ಯಜಮಾನ್ರೆ, ಪ್ರಣಿ ನಮ್ಮನೆಗೆ ಬಂದದ ವಿಷಯ ನಾನು ನಿಮ್ಗೆ ಹೇಳಿದ್ದೆ. ನೀವು ಇವ್ರಿಗೆ ಹೇಳೋದು ಮಾಡ್ತೀರಿ. ಅದಕ್ಕೆ ಶಿವರು ಸ್ವಲ್ಪ ಟೆನ್ಷನ್ ಮಾಡ್ಕೊಂಡು ಇವರೊಟ್ಟಿಗೆ ಗಲಾಟೆ ಮಾಡ್ಕೊಂಡು. ಏ ದಡ್ಡ ಇಷ್ಟು ಸಣ್ಣ ವಿಷಯಕ್ಕೆ ಬೀದಿ ರಂಪಾಟ ಮಾಡ್ಬಿಟ್ಟಿಯಲ್ಲ. ಬುದ್ಧಿಗಿದ್ದಿದೆಯಾ ನಿಂಗೆ? ಸಾರಿ ಕಳ್ ಚಟು ಕ್ಷಮಿಸಿ. ಮಗಳು ವಿಷಯ ಅಲ್ವಾ, ಅದಕ್ಕೆ ಸ್ವಲ್ಪ ದುಡ್ಬಿಟ್ಟೆ. ಸಾರಿಪ್ಪ. ಪರವಾಗಿಲ್ಲ ಶಿವು, ಹೆಣ್ಣೆತ್ತವ್ರ ಕಷ್ಟ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಗಂಡು ಮಕ್ಳೆತ್ತವ್ರಿಗೂ ಭಯ ಇದ್ದೇ ಇರುತ್ತೆ. ಯಾವ ತಂದೆ ತಾಯಿನೂ ಮಕ್ಕಳಿಗೆ ಕೆಟ್ಟದ್ದನ್ನು ಹೇಳ್ಕೊಡಲ್ಲ. ಇದನ್ನ ಅರ್ಥ ಮಾಡ್ಕೊ. ಈ ಹೆಂಗಸರಿಗೆ ಒಡವೆ ಅಂದ್ರೆ ಅದೇನು ಇಷ್ಟನೋ ಗೊತ್ತಿಲ್ಲಪ್ಪ. ಹಾ, ಇವ್ರಿಗೆ ಡೂ ವೆಲ್ ಅಂದ್ರೆ ಖುಷಿ ಆಗಲ್ಲ, ಈಟ್ ವೆಲ್ ಅಂದ್ರೆ ಖುಷಿ ಆಗಲ್ಲ, ಸ್ಲೀಪ್ ವೆಲ್ ಅಂದ್ರೆ ಖುಷಿ ಆಗಲ್ಲ. ಅದೇ ಜೂ ವೆಲ್ ಅಂದ್ರೆ ಸಾಕು, ಥಕ 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 ಅಂತ ಕುಣಿತಾರೆ. ಇವ್ರಿಗಂದ ಏನ್ ಪ್ರಯೋಜನ? ಇವ್ರ ಅಪ್ಪ ಅಮ್ಮಂದ್ರಿಗೆ ಅನ್ಬೇಕು, ಮಗಳು ಹುಟ್ಟಿ ತೊಟ್ಲಿಗೆ ಹಾಕೋಕ್ ಮುಂಚೆನೆ ಮೂಗೋಗಿತ್ತರಣ, ಕಿವಿಗಿತ್ತರಣ, ಕೊರಳಿಗಿತ್ತರಣ, ಕಡೆಗೆ ಹಸೆ ಮಣೆ ಮೇಲೆ ಕೂರ್ಬೇಕಾದ್ರೆ ಏನೇನು ಹಾಕೋಬೇಕು ಅಂತ ಮುಂಚೆನೇ ಡಿಸೈಡ್ ಮಾಡ್ಬಿಟ್ಟಿರ್ತಾರೆ. ಇವ್ರು ಬಂದು ನಮಗ್ ಗಂಟು ಬೀಳ್ತಾರೆ. ನಮ್ಮಂತ ಮಿಡ್ಲ್ ಕ್ಲಾಸ್ ಗಂಡಸರಿಗೆ ಜ್ಯುವೆಲ್ರಿ ಶಾಪ್ ಅನ್ನೋದು ಅಡ ಇಡೋ ಅಂಗಡಿ ಅಷ್ಟೇ. ಈ ಹೆಂಗಸರಿಗೆ ಅದು ಯಾಕೆ ಅರ್ಥ ಆಗಲ್ವೋ ಗೊತ್ತಿಲ್ಲ. ಅವ್ರು ಹಾಕೊಳ್ಳೋದು ಓಲೆ ಅಲ್ಲ, ನಮ್ಮಂತವ್ರ ಪಾಲಿಗೆ ಗಬ್ಬರ್ ಸಿಂಗ್ ಇರೋ ಶಾಲೆ. ಅವ್ರಿಗೆ ಮೂಗ್ನತ್ತು, ನಮ್ಗೆ ಕುತ್ತು. ಅವ್ರಿಗೆ ಸರ, ನಮ್ಗೆ ಬರ. ಅವ್ರಿಗೆ ತೋಳ್ಬಂದಿ, ನಮ್ಗೆ ನಾಕಾಬಂದಿ. ಅವ್ರಿಗೆ ಚೈನು, ನಮ್ಗೆ ಸ್ಟ್ರೈನು. ಅವ್ರಿಗೆ ಪ್ರಸಾದ್, ಹೆಣ್ಮಕ್ಳನ್ನ ತುಂಬಾ ಬೈಕೋತಿದ್ಯಾ ಅನ್ನಿಸ್ತಿಲ್ವಾ? ಬಂದ್ಯಾ ಭಗವಂತ? ಇನ್ನೇನ್ ಮಾಡ್ಲಿ ಭಗವಂತ, ದುಡ್ಡು ಕೊಡದೆ ಫ್ರೀ ಆಗೋದು ಇದೊಂದೇ ಅಲ್ವಾ? ಅದಕ್ಕೆ ಹೊರಗಡೆ ಒಬ್ಬನೇ ಬಂದು ನನ್ನ ನೋವನ್ನ ತೋಡ್ಕೋತಾ ಇದ್ದೆ. ಅಲ್ಲ, ಫ್ರೆಂಡು ಅಂತ ಹೇಳ್ತ್ಯಾ, ಈ ಫ್ರೆಂಡ್ ಮಾಡೋ ಕೆಲಸನ ಯಾವತ್ತಾದ್ರೂ ನೀನ್ ಮಾಡಿದ್ಯಾ? ಒಡವೆ ಕೇಳೋ ಹೆಂಡ್ತಿನ, ತಾಳಿ ಕಟ್ಟಿರೋ ಗಂಡ ಸಂಭಾಳಿಸೋದು ಎಷ್ಟು ಕಷ್ಟ ಅಂತ ನಿನಗೇನು ಗೊತ್ತು? ನನಗೂ ಗೊತ್ತು ಶಿವಪ್ರಸಾದ್, ನನಗೂ ಮದುವೆ ಆಗಿದೆ, ನನಗೂ ಎಲ್ಲ ಅರ್ಥ ಆಗುತ್ತೆ. ಇದನ್ನ ನಾನು ನಂಬಲ್ಲ. ಅಲ್ಲ, ಪಾರ್ವತಿ ಅಮ್ಮ ಯಾವತ್ತಾದ್ರೂ ನಿನಗೆ ನನ್ನ ಕಿವಿಗೆ ಓಲೆ ತಂದ್ಕೊಡಿ, ಜುಮ್ಕಿ ತಂದ್ಕೊಡಿ, ನಡುವಿಗೆ ಒಂಟ್ಯಾಣ ತಂದ್ಕೊಡಿ ಅಂತ ಕೇಳಿದಾರಾ? ಸ್ವರ್ಣನಗರಿ ಲಂಕೆ ರಾವಣನ್ ಕೈ ಸೇರೋಕ್ಕೂ ಮುಂಚೆ ಯಾರ್ದಾಗಿತ್ತು ಅನ್ನೋ ಕತೆ ಕೇಳಿಲ್ವ ಶಿವಪ್ರಸಾದ್? ಓ ಕರೆಕ್ಟು. ಪಾರ್ವತಿ ಮೇಡಮ್ಗೋಸ್ಕರ ವರ್ಲ್ಡ್ ಫೇಮಸ್ ವಿಶ್ವಕರ್ಮನ ಕರೆಸಿ ಪೂರ್ತಿ ಚಿನ್ನದಲ್ಲೇ ಮಾಡಿಸಿದ್ದು ನೀನೇ ಅಲ್ವಾ? ಏನ್ಗಿರಿ ಇಷ್ಟೊತ್ತಲ್ಲಿ ಎಬ್ಬಿಸ್ಕೊಂಡು ಮಾಡ್ಕೋಗ್ರಿ. ನೀವೀಗ ನನ್ನ ಹತ್ರ ಮಾತಾಡ್ತಿರೋ ಇಲ್ವಾ? ಕಣ್ಬಿಟ್ರಿ. ಕಿವಿ ಬಿಟ್ಟಿದ್ದೀನಲ್ಲ, ಕಣ್ಯಾಗಿ ಬಿಡ್ಬೇಕು ಹೇಳು. ಈಗ ಕಣ್ಬಿಲ್ಲ ಅಂದ್ರೆ ಎದ್ದೇಳ್ರಿ. ಆಯ್ತು, ಕಣ್ಣು ಕಿವಿ ಎರಡೂ ಬಿಟ್ಟಿದ್ದೀನಿ. ಏನು ಹೇಳು? ಏನಿಲ್ಲ ಬಿಡಿ. ಲೂಸಾ ನೀನು? ಅಲ್ಲ,
ಮಲಗಿದ್ದವನ್ನ ಎಬ್ಸಿ ಕಣ್ಣು ಬಿಡಿಸಿ ಈಗ ಏನು ಅಂತ ಕೇಳಿದ್ರೆ ಏನೂ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ. ಅಲ್ಲ, ನೀವು ಹೆಂಡ್ತಿರಲ್ಲ ಗಂಡದನ್ನ ಏನು ಅಂತ ತಿಳ್ಕೊಂಡಿದ್ದೀರಾ? ವಾಟ್ ಯು ಥಿಂಕ್ ಆಫ್ ಯುವರ್ ಸೆಲ್ವ್ಸ್? ರೀ, ನಾವೇನಾದ್ರೂ ಇಲ್ಲ ಅಂತ ಹೇಳಿದ್ರೆ ಏನೋ ಇದೆ ಅಂತಾನೆ ಅರ್ಥ. ಸ್ವಲ್ಪ ಫೋರ್ಸ್ ಮಾಡಿ ಕೇಳಕ್ಕಾಗಲ್ಲ ನನಗೆ. ಓ ಹಂಗೆ ಫೋರ್ಸ್ ಮಾಡಿ ಕೇಳ್ತಾ ಇದ್ದೀನಿ ಅದೇನು ಅಂತ ಹೇಳಿ. ರೀ, ಇವತ್ತು ಕಾಶಿ ಅವರು ಗೌರಿ ಗಿಫ್ಟ್ ಕೊಟ್ಟಾಗ ಅವಳು ಏನಂದ್ಲು ಅಂತ ಕೇಳಿಸ್ಕೊಂಡ್ರಾ? ಯಾವ ಗಂಡಂಗೆ ತನ್ನ ಹೆಂಡತಿ ಬಗ್ಗೆ ತುಂಬಾ ಪ್ರೀತಿ ಇರುತ್ತೋ ಅವರು ತನ್ನ ಹೆಂಡತಿಗೆ ಅಂತ ಒಡವೆ ಮಾಡಿಸ್ಕೊಡ್ತಾರಂತೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಮಿಡ್ ನೈಟಲ್ಲಿ ಎಬ್ಸಿ ಮೀಡಿಯಾದವ್ರ ಥರ ನಿಮ್ಗೆ ಏನು ಅನ್ಸುತ್ತೆ? ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತೆಲ್ಲ ಕೇಳ್ತಾ ಇದೆಯಲ್ಲಾಗಿರಿ. ನಾನು ಏನು ಅನ್ಯಾಯ ಮಾಡಿದ್ದೆ ನಿನಗೆ? ಸುಮ್ಮನೆ ಹೇಳ್ರಿ. ಓಕೆ, ಕಮಿಂಗ್ ಟು ದ ಪಾಯಿಂಟ್. ಇಲ್ಲಿ ನನಗೇನು ಅನಿಸುತ್ತೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಿನಗೇನು ಅನ್ನಿಸ್ತಾ ಇದೆ ಅನ್ನೋದು ಇಂಪಾರ್ಟೆಂಟು. ಅದ್ರ ಬಗ್ಗೆ ನೀನು ಆಲ್ರೆಡಿ ಯೋಚನೆ ಮಾಡಿರ್ತೆ. ಅದನ್ನು ಹೇಳೋಕ್ಕೆ ತಾನೇ ನನ್ನ ನೆಪ್ಸಿರೋದು. ಪೀಟಿಗೆ ಸೈಡ್ಗಿಟ್ಟು ಡೈರೆಕ್ಟ್ ಮ್ಯಾಟ್ರಿಗೆ ಬಾ. ರೀ, ನೀವು ಯಾಕೆ ನನಗೆ ಒಂದು ಜೊತೆ ಚಿನ್ನದ ಬಳೆ ಮಾಡಿಸ್ಕೊಡ್ಬಾರ್ದು? ಚಿನ್ನ ಬಳೆ? ಏಯ್, ಇದು ಪ್ರೀತಿಯ ಚಿನ್ನ ಅಲ್ಲ, ಗಾಬರಿಯ ಚಿನ್ನ. ರೀ, ಗಾಬರಿ ಆಗ್ಬೇಡ್ರಿ, ನಾನು ಸುಮ್ಮನೆ ಕೇಳ್ದೆ. ಸುಮ್ಮನೆ ಕೇಳ್ದ? ನಾನು ಸೀರಿಯಸ್ ಆಗಿ ತಗೊಂಡ್ಬಿಟ್ಟೆ. ರೀ, ನಾನು ಸೀರಿಯಸ್ ಆಗಿ ಕೇಳಿದ್ದು. ನೀವ್ಯಾಕೆ ಕೊಡಿಸ್ಬಾರ್ದು? ಯಾಕೆ ಕೊಡಿಸ್ಬೇಕು ಅಂತ ನಾನು ಕೇಳ್ತೀನಿ. ಅಲ್ಲ, ಈಗಿರೋ ಸಾಲ ಸಾಲದ ಚಿನ್ನದ ಬಳೆಗೆ ಮತ್ತೆ ಸಾಲ ಮಾಡ್ಬೇಕಾ? ಅವೆಲ್ಲ ಆಗಲ್ಲ. ಆಗಲ್ಲ? ಆಗಲ್ಲ. ಆಗಲ್ವಾ? ಆಗಲ್ಲ. ಗೊತ್ತಾಯ್ತು ಬಿಡ್ರಿ, ನಿಮಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಆ ವಿಠಲ್ ಅವ್ರನ್ನ ನೋಡ್ರಿ. ಇಲ್ಲ ನೋಡ್ರಿ, ಲಕ್ಷಾಂತರ ರೂಪಾಯಿ ಬೆಲೆ ಬೆಳೆ ಉಡುವೆ ಕಡೆ ಅದು. ಯೋರ್ರಿ, ಇದು ಹೋಯ್ತು ಅಂದ್ರೆ ಇನ್ನೊಂದು ಸೆಟ್ ತಗೋಬಹುದು. ನೀವೇ ಹೋಗ್ಬಿಟ್ರೆ ಎತ್ಕೊಡೋ. ಸರಿಯಾಗಿ ಕಟ್ಕೊಡಮ್ಮ. ಹಬ್ಬ, ಇದನ್ನ ಮಾರಿದ್ರೆ ಏನಿಲ್ಲ ಅಂದ್ರೂ 8 ರಿಂದ 10 ಲಕ್ಷ ರಫ್ತು ಸಿಗುತ್ತೆ. ನೀರ್ ಕುಡಿ. ಏನಾಯ್ತು ದೇವ್ರೆ ದೇವ್ರೆ? ರೀ ರೀ, ನೀರ್ ಹಾಕಿದ್ರು ಎದ್ದೇಳ್ತಾ ಇಲ್ವಲ್ಲ ದೇವ್ರೆ ಇವರು? ಅಲ್ಲ ಮಾವ, 500 ರೂಪಾಯಿ ರೋಲ್ಡ್ ಗೋಲ್ಡ್ಗೆ ಯಾರಾದ್ರೂ ಮೂರ್ಛೆ ಹೋಗ್ತಾರಾ? ರೋಲ್ಡು? ಗೋಲ್ಡು. ರೋಲ್ಡ್ ಗೋಲ್ಡ? ಅಕ್ಕಪಕ್ಕದ ಮನೆಯವರು ಅರಿಶಿನ ಕುಂಕುಮಕ್ಕೆ ಅಂತ ಕರೆದಾಗ ಖಾಲಿ ಖಾಲಿ ಹೋಗ್ತಾ ಇದ್ನಲ್ಲ, ಅದಕ್ಕೆ 500 ರೂಪಾಯಿ ಕೊಟ್ಟು ನಾನೇ ರೋಲ್ಡ್ ಗೋಲ್ಡ್ ತಗೊಂಡಿದ್ದೆ. ಆಗ್ಲಾಕೊಂಡು ಒಳಗಡೆ ಇರಿ ಅಂತ ಎಷ್ಟು ಸರಿ ಹೇಳದ್ ನಿಮ್ಗೆ? ನೋಡು, ಹಗಲೊತ್ತಲ್ಲೇ ಕಳ್ಳ ಬಂದು ಕಿತ್ಕೊಂಡು ಹೋದ. ಫಸ್ಟ್ ಆಫ್ ಆಲ್ ರೋಲ್ಡ್ ಗೋಲ್ಡ್ ಯಾಕೆ ತಗೊಂಡೆ ನೀನು? ಓ, ಏನ್ ನಿಜವಾದ ಗೋಲ್ಡ್ನ ತಂದು ಸುರಿದಿರೋ ಹಾಗೆ. ಶಿವ, ನಾನು ಅವತ್ತೇ ಕರೆದೆ ಬಾ ಮಾತಾಡೋಣ ಅಂತ, ನೀನು ಹಾಗೆ ಹೋಗ್ಬಿಟ್ಟೆ. ಅಯ್ಯೋ ಚಗನ್ಲಾಲ್ ಅವರೇ, ನಮ್ಮಂತವ್ರು ಮಳೆ ಎದುರ್ಕೊಂಡು ಓಡೋಗಲ್ಲ, ಆದ್ರೆ ಬೆಲೆ ಕೇಳಿದ ತಕ್ಷಣ ಎದುರ್ಕೊಂಡು ಓಡೋಗ್ಬಿಡ್ತೀವಿ. ಏನ್ ಮಾಡೋದು? ನೋಡು, ನಿಮ್ಮಂಥವ್ರಿಗೆ ಅಂತಾನೆ ನಾನು ಲೋನಲ್ಲಿ ಒಡವೆ ಕೊಡ್ತೀನಿ. ಏನು ಲೋನಲ್ಲಿ ಒಡವೆ ಕೊಡ್ತೀರಾ? ಹೌದು ಛಗನ್ಲಾಲ್ ಜಿ, ನೀವು ನನ್ನ ಪಾಲ್ಗೆ ಜಗನ್ನಾಥ್ ಜಿ ಆಗ್ಬಿಟ್ರಿ. ಈ ಸಮಾಜ ಮನೇಲಿರೋ ಒಡವೆನ ಅಡ ಇಟ್ಟು ದುಡ್ಡು ಮಾಡ್ಕೋಬಹುದು ಅಂತ ಹೇಳಿತ್ತು, ಆದ್ರೆ ಲೋನಲ್ಲಿ ಒಡವೆ ತಗೋಬಹುದು ಅಂತ ನಿಮ್ಮಿಂದ ಮಾಹಿತಿ ಸಿಕ್ತು. ಡೌನ್ ಪೇಮೆಂಟ್ ಎಷ್ಟು? ಬೇರೆಯವ್ರಿಗಾದ್ರೆ ಇಷ್ಟೇ ಕೊಡಬೇಕು ಅಂತ ಹೇಳ್ತೀನಿ, ಆದ್ರೆ ನಿನಗೆ ಮಾತ್ರ ಜೇಬಲ್ಲಿ ಎಷ್ಟಿದೆಯೋ ಅಷ್ಟು ಹೇಳು. ಯಾವ ಒಡವೆ ಬೇಕು? ಜಗನ್ನಾಥ್ ಜಿ, ನೀವು ಚಿನ್ನದ ವ್ಯಾಪಾರಿ ಅಲ್ಲ, ಚಿನ್ನದಂತ ವಂಶ, ಚಿನ್ನದಂತ ಮಾತು. ನನ್ನ ಹೆಂಡತಿಗೆ ಬಳೆ ಬೇಕಾಗಿತ್ತು. ಇದು ನನ್ನ ಹೆಂಡತಿ ಬಳೆ ಸೈಜು. ಚೆನ್ನಾಗಿರೋದು ಕೊಡಿ. ಚೋಟು, ಈ ಸೈಜ್ ಬಳೆ ತೋರಿಸು. ಹಾ, ತಗೊಳ್ಳಿ ಭಯ್ಯ.
ಸಖತ್ತಾಗಿದೆ ಸೇಟ್ ಅವರೇ. ಇದಕ್ಕೆ ಎಷ್ಟಾಗ್ಬೋದು? ಜಾಸ್ತಿ ಏನಿಲ್ಲ, 90,000 ಅಷ್ಟೇ. ಹಾ, ಯಾಕೋ ಸ್ವಲ್ಪ ತಲೆ ನೋವ್ತಾಯ್ತು, ಒಂದು ಸ್ವಲ್ಪ ಟವಲ್ ತಂದು ಕೊಡ್ತೀಯಾ? ಅಯ್ಯೋ ತಲೆ ನೋಯ್ತಿದ್ಯಾ, ಇರಿ ಮುಲಾಮ್ ಹಚ್ತೀನಿ. ಮುಲಾಮೆಲ್ಲ ಏನು ಬೇಡ ನೋಡು, ಕೆಲವ್ರಿಗೆ ಕಟ್ಕೊಂಡ ತಕ್ಷಣ ತಲೆನೋವು ಆಟೋಮ್ಯಾಟಿಕಲಿ ಸ್ಟಾರ್ಟ್ ಆಗುತ್ತೆ. ಆದರೆ ನಾನು ಪುಣ್ಯವಂತ, ನಿನ್ನಂಥ ದೇವತೆನ ಕಟ್ಕೊಂಡ್ಮೇಲೆ ನಂಗೆ ತಲೆನೋವೇ ಬಂದಿಲ್ಲ. ಆದರೆ ಈ ತಲೆನೋವು ನಿನ್ನಿಂದ ಬಂದಿಲ್ಲ, ತಲೆ ಇರೋದ್ರಿಂದ ತಲೆನೋವು ಬಂದಿದೆ. ಅದಕ್ಕೆ ಟವಲ್ ಕೇಳ್ತಿರೋದು, ತಂದು ಕೊಡ್ತೀಯಾ? ಸರಿ ತಂದೆ. ಇರೋ ಕಬೋಟಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಟವಲ್ ಇಟ್ಟಿದ್ದೀನಿ. ಟವಲ್ ತಗೊಂಡು ಆ ಕಡೆ ಈ ಕಡೆ ನೋಡ್ಕೊಂಡು ನಿಧಾನವಾಗಿ ತಗೊಂಬ. ಓಕೆ? ಸರಿ ಆಯ್ತು ತಂದೆ. ಗಿರಿ ಹೋದ್ಯಾ? ರೀ ಬಂದಿದ್ದೀನಿ, ಬೀರು ಹತ್ರನೇ ಇದ್ದೀನಿ, ಇರಿ ಒಂದ್ ನಿಮಿಷ. ಮೊದಲನೇ ಸ್ಟೆಪ್ಪು, ಫಸ್ಟ್ ಸ್ಟೆಪ್ಪು. ಅಯ್ಯೋ ಗೊತ್ತು ನಂಗೆ. ನೋಡು ನೀಟಾಗಿ ನಿಧಾನವಾಗಿ ನೋಡು. ಈಗ ಗಿರಿ ಕಬೋರ್ಡ್ ತೆಗಿತಾಳೆ, ಟವಲ್ ಎತ್ತಾಳೆ, ಬಳೆ ನೋಡಿದ ತಕ್ಷಣ ಅಯ್ಯಯ್ಯೋ ನಮ್ಮ ಯಜಮಾನು ನನಗೆ ಬಳೆ ತಂದ್ಕೊಟ್ಬಿಟ್ಟಿದ್ದಾರೆ ಅಂತ ಫುಲ್ಲು ಖುಷಿಯಾಗಿ ಓಡೋಡು ಬಂದ್ಬಿಟ್ಟು ಥ್ಯಾಂಕ್ ಯು ರೀ ಅಂತಾಳೆ. ಅಯ್ಯೋ ವಾಟ್ ಈಸ್ ಏನ್ ಗಿರಿ ಸಿಕ್ತಾ? ಹೋ ಸಿಕ್ತು, ಬಂದೆ. ಸಿಕ್ತಾ? ಬಾ ಬೇಗ ಬಾ. ತಗೊಳ್ಳಿ. ಗಿರಿ ಇದೇನು ಟವಲ್ ತಗೊಂಬಂದೆ? ನೀವು ಟವಲ್ ಕೇಳಿದ್ರಿ, ನಾನು ಟವಲ್ ತಂದೆ. ಯಾಕ್ರಿ ಕೇಳ್ತಿದ್ದೀರಾ? ಅಂದ್ರೆ ನೀನ್ ಟವಲ್ ತಗೊಳ್ಳುವಾಗ ಆ ಕಡೆ ಈ ಕಡೆ ಏನೋ ನೋಡ್ಲಿಲ್ವಾ ನೀನು? ನೀಟಾಗಿ ಟವಲೇ ಕಾಣಿಸ್ತಿರೋವಾಗ ನಾನು ಯಾಕೆ ಆ ಕಡೆ ಈ ಕಡೆ ಎಲ್ಲ ನೋಡ್ಲಿ? ಓ ತಗೊಳ್ಳಿ, ಬಿಡಿ ನಾನೇ ಕಟ್ತೀನಿ. ಬೇಡ ನಾನೇ ಕಟ್ಕೋತೀನಿ. ನೀನು ಹೋಗು, ಅಡುಗೆ ಕೆಲಸ ನೋಡ್ಕೋ ಹೋಗು, ಪರವಾಗಿಲ್ಲ. ಈ ಪ್ಲಾನ್ ವರ್ಕ್ ಆಗಲಿಲ್ಲ. ಪ್ಲಾನ್ ಬಿ. ಗಿರಿಜಾ ಮಾವ ಎಲ್ಲಮ್ಮ ಶಿವು ಬರ್ಲಿಲ್ಲ? ರೂಮಲ್ಲಿ ಇದ್ದಾರೆ, ಇನ್ನೇನ್ ಬಂದ್ಬಿಡ್ತಾರೆ. ವಾಟ್ ಈಸ್ ದಿಸ್ ಇನ್ ಮೈ ಬಂದ್ರಲ್ಲ ರೀ, ಕೂತ್ಕೊಳ್ಳಿ, ಊಟ ಬಡಿಸ್ತೀರಿ. ಗಿರಿ ರೀ ಇವತ್ತು ನೀನ್ ಕೂತ್ಕೋ, ನಾನು ಊಟ ಬಡಿಸ್ತೀನಿ. ಯಾಕ್ರಿ, ಆರೋಗ್ಯವಾಗಿದ್ದೀರ ತಾನೆ? ಆಹಾ, ಗಂಡ ಬಡಿಸ್ತಾನೆ ಅಂದ್ರೆ ಹೆಂಡತಿ ಆದವಳು ಹೆಮ್ಮೆ ಪಡ್ಬೇಕು. ಆರೋಗ್ಯವಾಗಿದ್ದೀರಂತ ನನ್ನ ಆರೋಗ್ಯದ ಬಗ್ಗೆನೇ ಡೌಟ್ ಪಡ್ತೀಯಲ್ಲ ನೀನು? ಮೊದ್ಲಿಂದನಾ ಯಾವತ್ತೂ ಫೋನ್ ಮಾಡಿದ ಸಂಬಂಧಿಕರು ಸಡನ್ ಆಗಿ ಫೋನ್ ಮಾಡಿದ್ರೆ ಗಾಬರಿ ಆಗಲ್ವಾ? ಅದೇ ತರ ಇದು. ಈ ವಿಷಯದಲ್ಲಿ ಹಿರಿಯ ನಾಗರಿಕರು ಸೈಲೆಂಟ್ ಆಗಿರ್ಬೇಕು ಅಂತ ವಿನಂತಿ. ಇದು ಯೂತ್ಗೆ ಸಂಬಂಧಪಟ್ಟಿರೋ ವಿಷಯ. ಅಂದ್ರೆ ನೀನ್ ಯೂತಾ? ಅಫ್ಕೋರ್ಸ್. ಗಿರಿ ಪ್ಲೀಸ್ ಟೇಕ್ ಯುವರ್ ಸೀಟ್. ಅಪ್ಪ ಏನ್ ಬೇಜಾರು ಮಾಡ್ಕೊಳಲ್ಲ, ನೀನ್ ಕೂತ್ಕೋ. ಅಪ್ಪ ಬೇಜಾರು ಮಾಡ್ಕೋತೀಯ? ಇಲ್ಲ, ಟೇಕ್ ಯುವರ್ ವುಡನ್ ಸೀಟ್. ನಿನಗೆ ಬೇಕಾಗಿದ್ದು ಇದೇ ಅಲ್ವಾ ಶಿವಪ್ರಸಾದ್? ಭಗವಂತ, ಹಾ ನೋಡಿದ್ಯಾ ಎಲ್ರು ನನ್ನ ಹೊಗಳವ್ರೆ. ನಮ್ಮಪ್ಪ ಹ್ಯಾಪಿ, ಅಕ್ಕಪಕ್ಕದ ಮನೆಯವ್ರು ಹ್ಯಾಪಿ, ಹೆಂಡತಿ ಗಿರಿ ಅಂತೂ ಡಬ್ಬಲ್ ಹ್ಯಾಪಿ. ಇನ್ನೇನ್ ಬೇಕು ನನಗೆ? ಇದನ್ನೇ ಸಾಧನೆ ಅಂತ ಅನ್ಕೋತಿದ್ಯಾ? ಅಫ್ಕೋರ್ಸ್, ನನ್ನಂತ ಲೋ ಲೆವೆಲ್ ಸೇಲ್ಸ್ ಮ್ಯಾನು ಚಿನ್ನದ ಬಳೆ ಮಾಡಿಸ್ಕೊಡ್ತಾನೆ ಅಂದ್ರೆ ಸಾಧನೆ ಅಲ್ವಾ? ಹಾಗಾದ್ರೆ ಆ ಬಳೆನ ಸಾಲ ಮಾಡಿ ತಂದಿದ್ದು ಅನ್ನೋ ಸತ್ಯನ ಯಾಕೆ ಮುಚ್ಚಿಟ್ಟೆ? ಸಾಲ ಅಂತ ಹೇಳಿದ್ದಿದ್ರೆ ಗಿರಿ ಬಳೆನೆ ಹಾಕೊಳ್ತಾ ಇರ್ಲಿಲ್ಲ. ಇನ್ನು ನಮ್ಮಪ್ಪ ಅಂತೂ ಸಾಲ ಮಾಡ್ತಂದಿದ್ಯಾ, ವಾಪಸ್ ಕೊಡು ಅಂತ ಬೈದ್ಬಿಟ್ಟಿರೋರು. ಅದಕ್ಕೆ ಭಗವಂತ ನಾನೇನು ಸುಳ್ಳು ಹೇಳಿಲ್ಲ, ಸತ್ಯ ಮುಚ್ಚಿಟ್ಟೆ ಅಷ್ಟೇ. ಸಾಲ ತೀರ್ಸೋಕೆ ಶಕ್ತಿ ಇಲ್ಲ ಅಂತ ಗೊತ್ತಿರೋರೆ ಸಾಲಕ್ಕೆ ವಿರೋಧನ ವ್ಯಕ್ತಪಡಿಸೋದು. ಸಾಲ ತೀರ್ಸಕ್ ಆಗಲ್ಲ ಅಂದ್ಮೇಲೆ ಚಿನ್ನದ ಬಳೆನ ಸಾಲಕ್ಕೆ ಯಾಕೆ ತರಬೇಕಿತ್ತು ಶಿವಪ್ರಸಾದ್? ಅಂದ್ರೆ ನನ್ನ ಕೈಲಿ ಸಾಲ ತೀರ್ಸಕ್ ಆಗಲ್ಲ ಅಂತ ಹೇಳ್ತಾ ಇದೆಯಾ? ಭಗವಂತ, ಇದ್ರ ಬಗ್ಗೆ ನಾನು ತುಂಬಾ ಯೋಚನೆ ಮಾಡಿನೇ ಒಂದೇ ಸರಿ ತಿಂಗಳಿಗೆ 6,000 ರೂಪಾಯಿ ಕೊಡಕ್ಕಾಗಲ್ಲ, ದಿನಕ್ಕೆ 200 ರೂಪೀಸ್ ಕೊಡ್ತೀನಿ ಅಂತ ಡೀಲ್ ಮಾಡ್ಕೊಂಡ್ ಬಂದಿರೋದು. ಅಲ್ಲ ಭಗವಂತ, ಈ ಶಿವಪ್ರಸಾದ್ಗೆ ಆಫ್ಟರ್ 200 ರೂಪೀಸ್ ಅರೇಂಜ್ ಮಾಡಕ್ಕಾಗಲ್ವಾ? ಆಗುತ್ತೆ. ನಿನಗೆ ಭಯ ಆಗ್ತಿಲ್ವಾ? ಭಯ? ಯು ಮೀನ್ ಫಿಯರ್? ಓ ಮೈ ಭಗವಂತ, ಪ್ರಪಂಚದ ಒಡೆಯನೇ ನನ್ನ ಜೊತೆ ಇರ್ಬೇಕಾದ್ರೆ ನನಗೆ ಯಾಕೆ ಭಯ ಭಗವಂತ? ನಾನ್ ನ್ಯಾಯ, ನೀತಿ, ಧರ್ಮ, ನಿಷ್ಠೆಯಲ್ಲಿ ಮಾತ್ರ ಜೊತೆಗಿರ್ತೀನಿ ಶಿವಪ್ರಸಾದ್. ನ್ಯಾಯ ನೋಡು ಭಗವಂತ, ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ. ಹೆಂಡತಿಗೆ ಒಡವೆಗಳು ಕೊಡಿಸ್ಬೇಕಾಗಿರೋದು ಪತಿ ಧರ್ಮ. ಆ ಧರ್ಮನ ನಾನು ಪಾಲಿಸಿದ್ದೀನಿ.
ಭಯ್ಯ ಮೊನ್ನೆ ಶಿವು ಭಯ್ಯ ಅವ್ರ ಮನೆ ಹತ್ರ ಹೋಗಿ ಕಾದು ಕಾದು ಸಾಕಾಗೋಯ್ತೆ ವಿನಃ ಶಿವು ಭಯ್ಯ ಮಾತ್ರ ಬರಲಿಲ್ಲ. ಕೊನೆಗೆ ನಾನೇ ಸುಸ್ತಾಗಿ ವಾಪಸ್ ಬಂದೆ. ನೆನ್ನೆನೂ ಹೋಗಿದ್ದೆ ಭಯ್ಯ, ಆದರೆ ಶಿವು ಭಯ್ಯ ಮಾತ್ರ ಬರಲೇ ಇಲ್ಲ. ನನ್ಗೆ ಅನ್ಸುತ್ತೆ ಶಿವು ಭಯ್ಯ ನಮ್ಮಿಂದ ತಪ್ಪಿಸ್ಕೊಂಡು ಓಡಾಡ್ತಿದ್ದಾರೆ ಅಂತ. ಶಿವು ಎಲ್ರಾಗೆ ತಲೆ ತಪ್ಪಿಸ್ಕೊಂಡು ತಿರುಗಾಡೋದು ಶುರು ಮಾಡ್ಕೊಂಡ. ಅವನೀಗ ಮಾಡ್ತಾನೆ ಅನ್ಕೊಂಡಿರ್ಲಿಲ್ಲ ನಾನು. ಅವನಾಗಿ ಅವನು ಬಂದು ನನ್ನ ಹತ್ರ ಟೈಮ್ ಕೇಳಿದ್ರೆ ನಾನೇ ನಿಧಾನವಾಗಿ ಕೊಡು ಅಂತ ಹೇಳ್ತಿದ್ದೆ. ಆದರೆ ಶಿವು ಮಾಡ್ತಾ ಇರೋದು ತುಂಬಾ ದೊಡ್ಡ ತಪ್ಪು. ಹಾಗಾದ್ರೆ ಈಗ ಏನು ಮಾಡೋದು ಭಯ್ಯ? ಸಂಜೆ ಮನೆ ಹತ್ರ ಹೋಗೋಣ. ಭಯ್ಯ ದಿನಕ್ಕೆ 200 ರೂಪಾಯಿ ಅಷ್ಟೇ. ಅಷ್ಟಕ್ಕೆಲ್ಲ ಅವ್ರ ಮನೆ ಹತ್ರ ಹೋದ್ರೆ ಪಾಪ ಚೆನ್ನಾಗಿರುತ್ತಾ ಹೇಳಿ? 200 ರೂಪಾಯಿ ಅಲ್ಲ, 80,000 ರೂಪಾಯಿ. 200 ರೂಪಾಯಿ ಕೊಡಕ್ಕಾಗ್ದಿರೋನು 80,000 ಕೊಡ್ತಾನ. ಇದಕ್ಕಿಂತ ಹೆಚ್ಚಾಗಿ ಶಿವಪ್ರಸಾದ್ ಒಳ್ಳೆ ಮನುಷ್ಯ. ಅಯ್ಯ, ನಿನ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ ಬೇಡ. ಬೆಂಕಿ ಕಾಸ್ಟ್ಲಿ. ಸಿಲಿಂಡರ್ ಬೆಲೆ 1250 ರೂಪಾಯಿ ಆಗಿದೆ. 3ನೇ ಫ್ಲೋರ್ ಅಲ್ಲಿ ಇದ್ರೆ 30 ರೂಪಾಯಿ ಟಿಪ್ಸ್ ಬೇರೆ. ಏಯ್, ನಿನ್ ಬಾಯಿ ಮಣ್ಣಾಕ. ಎಲ್ಲ ದುಡ್ಡು ಸಾಧು ತರ ಇರೋ ರಾಮಯ್ಯ ಇದಕ್ಕಿದ್ದಂಗೆ ಯಾಕೆ ಇಷ್ಟೊಂದು ಎಗರಾಡ್ತಾ ಇದ್ದಾನೆ? ಪ್ರಪಂಚದ ಎಲ್ಲ ಹಿಂಗೇನಪ್ಪ, ಎಲ್ಲ ಬುಡಕ್ ಬರೋಗು ಚೆನ್ನಾಗೇ ಇರ್ತವೆ. ಮ್ಯಾಟ್ರಿಗಳು ಸೀರಿಯಸ್ ಆಗ್ಬಿಟ್ರೆ ಹಿಂಗಾಗ್ಬಿಡ್ತವೆ. ಅಯ್ಯ, ನನ್ ಮಕ್ಳ ಕಾಸು ಕೇಳುವಾಗ ಚೆನ್ನಾಗಿರ್ತದೆ. ಇವಾಗ ನಾವು ಕೇಳಿದ್ರೆ ಕತೆಗಳು ಹೇಳ್ತೀರಾ? ನೋಡ, ನಾವೇನ್ ದುಡ್ಡಿನ ಮರ ಹಾಕಿ ಬೆಳೆಸಿಲ್ಲ. ಮರ್ಯಾದೆಗೆ ಹೇಳ್ತಾ ಇದ್ದೀನಿ. ಇವತ್ತು ಸಂಜೆ ದುಡ್ಡು ತಂದ್ಕಟ್ರೆ ಸರಿ, ಇಲ್ಲ ಅಂದ್ರೆ ಮನೆ ತಗ ಬಂದು ಮರ್ಯಾದೆ ಕಳೆದು ಬಿಡ್ತೀನಿ. ನೋಡ್ದೇನಪ್ಪ, ಸಾಲದ ಮ್ಯಾಟ್ರು ಬಿಡ್ಕೊಂಡ್ಬಿಟ್ಟವ. ಮಡ್ಗಪ್ಪನು ರಾಮಯ್ಯ, ಈ ತರ ಎಲ್ಲ ಮಾತಾಡೋದು ತಪ್ಪಲ್ವಾ? ಅದು ಬ್ಯಾಡ್ ವರ್ಡ್ಸ್. ಇಟ್ ಈಸ್ ರಾಂಗ್. ಸುಮ್ನಿರಿ ಸರ್, ನಿಮ್ಗೆ ಗೊತ್ತಾಗಲ್ಲ. ನಮ್ಮ ಹತ್ರ ಬಂದ್ಬಿಟ್ಟು ಹಣ ಕಷ್ಟ ಇದೆ, ಕಾಸು ಕೊಟ್ರೆ ನಾನು ಕೇಳ್ತಾರೆ. ಆದ್ರೆ ಟೈಮ್ ಬಂದಾಗ ಅಸಲು ಇಲ್ಲ, ಬಡ್ಡಿನೂ ಇಲ್ಲ. ತಲೆ ಮರ್ಸ್ಕೊಂಡು ಓಡಾಡ್ತಾರೆ. ಈ ತಲೆ ಮರ್ಸ್ಕೊಂಡು ಓಡಾಡೋ ನನ್ನ ಮಕ್ಕಳಿಗೆ ಹಾಕೊಂಡು ಜಡಿಬೇಕು. ಹಾಗೆ ಬುದ್ಧಿ ಬರ್ತದೆ. ನಾವು ಕಾಸು ತಾನೆ ಸರ್ ಕೊಟ್ಟಿರ್ತೀವಿ, ಕಲ್ಲ ಕೊಟ್ಟಿರ್ತೀವಿ. ರೀ, ಈ ದುಡ್ಡು ತಗೊಳ್ಳಿ. ಇಷ್ಟೊಂದು ದುಡ್ಡು? ಗಿರಿ, ನಿನ್ ಸಾಸಿವೆ ಡಬ್ಬಿನ ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ. ಈ ಪಾರ್ಟಿ ಸೇವಿಂಗ್ಸ್ ಹೋಗ್ಬಿಟ್ಟಿದ್ಯಾ? ಆಹಾ, ನನ್ನ ಕಷ್ಟ ಅರ್ಥ ಮಾಡ್ಕೊಂಡು ನೀನಾಗಿ ನೀನೇ ದುಡ್ಡು ಕೊಟ್ಟೆ. ತುಂಬಾ ಥ್ಯಾಂಕ್ಸ್ ಗಿರಿ. ರೀ, ಏನೇನೋ ಹೇಳ್ತಿದ್ದೀರಲ್ಲ, ಈ ದುಡ್ಡು ನಂದಲ್ಲ, ಗೌರಿದು. ಗೌರಿ, ನನ್ನ ಕಷ್ಟ ನಿಮ್ಗಾದ್ರೂ ಅರ್ಥ ಆಯ್ತಲ್ಲ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಬಾಬಾ, ನಾನು ಹೇಳೋದನ್ನ ಕೇಳಿ. ನೀವು ಅಕ್ಕಂಗೆ ಬಳೆ ತಂದ್ಕೊಟ್ಟಿದ್ದೀರಲ್ಲ, ಆ ಡಿಸೈನ್ ನನಗೆ ತುಂಬಾ ಇಷ್ಟ ಆಯ್ತು. ಅದಕ್ಕೆ ನನಗೂ ಅದೇ ತರದ ಬಳೆ ತಂದ್ಕೊಡಿ ಅಂತ ದುಡ್ಡು ಕೊಟ್ಟಿದ್ದು. ಅಯ್ಯೋ, ನಾಯಿ ಹಿಡಿಯಕ್ ಬರೋರಿಂದ ಬೀದಿಯಿಂದ ಬೀದಿಗೆ ತಪ್ಸ್ಕೊಂಡು ಹೋಗೋ ಸ್ಟ್ರೀಟ್ ಡಾಗ್ ತರ ಆ ಸೇಟುವಿಂದ ತಪ್ಸ್ಕೊಂಡು ಓಡಾಡ್ತಾ ಇದ್ದೀನಿ. ಈ ಗ್ಯಾಪ್ ಅಲ್ಲಿ ಅವನ ಹತ್ರನೇ ಹೋಗೋ ಟೈಟ್ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಅಂತ ನಾನು ಊಹೆನೂ ಮಾಡಿರ್ಲಿಲ್ಲ. ರೀ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ. ಗೌರಿ ಹತ್ರ ಅರ್ಧ ಕೆಜಿ ಅಷ್ಟು ಬಂಗಾರ ಇದ್ರು ಈ ಬಳೆ ಡಿಸೈನ್ ಇದೆಯಲ್ಲ, ಇದೇ ತರ ಡಿಸೈನ್ ಬಳೆ ಬೇಕಂತೆ ಅವಳಿಗೆ. ಅದಕ್ಕೆ ನಾಳೆ ಅವಳಿಗೂ ಇದೇ ತರದ್ ಬಳೆ ತಂದ್ಕೊಟ್ಬಿಡ್ರಿ. ಗೌರಿ ಬಾ. ಸೇಟು ನನ್ನ ಮುಖ ನೋಡಿದಾಗ ಅದೇನಾಗುತ್ತೋ ಏನೋ ಭಗವಂತ. ಏನಪ್ಪಾ ಮಾಡ್ಲಿ ನಾನು ಇವಾಗ? ಗೌರಿಗೆ ಏನು ಅಂತ ಉತ್ತರ ಕೊಡ್ಲಿ? ರೀ, ಇನ್ನು ಮಲಗಿಲ್ವಾ ನೀವು? ಮಲ್ಕೋಬೇಕು ಹೋಗಿರಿ, ನೀವು ಮಲ್ಕೋ. ಯಾಕ್ರಿ ಒಂಥರ ಇದ್ದೀರಾ? ತಲೆ ನೋಯ್ತಿದ್ಯಾ? ತಲೆ ಮಸಾಜ್ ಮಾಡ್ಲಾ? ಅಯ್ಯೋ, ಹಾಗೆಲ್ಲ ಏನು ಇಲ್ಲ ಗಿರಿ, ನೀನು ಆರಾಮಾಗಿ ಮಲ್ಕೋ. ಹೋಗ್ಲಿ, ಕಾಲೊತ್ಲಾ? ಅಯ್ಯೋ ಬೇಡ ಗಿರಿ, ಪಾಪ ಬೆಳಗ್ಗೆಯಿಂದ ಮನೆ ಕೆಲಸ ಮಾಡಿ ಮಾಡಿ ಸುಸ್ತಾಗಿರ್ತೀಯ. ನೀನು ಹಾಯಾಗಿ ಮಲ್ಕೋ ಹೇಳ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಮುದ್ದಿನ ಗಂಡ. ಎಲ್ಲ ಗಂಡಂದ್ರು ಅವ್ರ ಹೆಂಡ್ತಿರ್ನ ಇಷ್ಟೇ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಎಲ್ಲ ಹೆಣ್ಮಕ್ಳು ಖುಷಿಯಾಗಿರ್ತಾರೆ, ಗೊತ್ತಾ? ಸರಿ ಸರಿ, ಆಯ್ತು ಮಲ್ಕೋ. ಸರಿ. ಗಿರಿ, ರೀ, ಬಳೆ ಬಿಚ್ಚಿಡ್ತಾ ಇದೆಯಾ? ಯಾಕೆ? ಚಿನ್ನದ ಬಳೆಗಳಲ್ವೇನ್ರಿ? ಹಾಕೊಂಡು ಮಲಗ್ದಾಗ ಬೆಂಡಾಗ್ಬಿಟ್ರೆ ಅದಕ್ಕೆ ಹುಷಾರಾಗಿ ಎತ್ತಿಡ್ತಾ ಇದ್ದೀನಿ.
ಇಡಕ್ಕ ನಿನಗೆ ಬಳೆ ಬೇಕಾ? ಫುಲ್ ಕ್ಯಾಶ್ ಕೊಡು, ಇಲ್ಲ ಹೋಗ್ತಾ ಇರು. ಬಳೆ ತಂದ್ರ ಗೌರಿ ಕೇಳ್ತಿದ್ಲು. ಗಿರಿ ಎತ್ತಿಟಾ? ಮಲ್ಕೊ 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 ಮಲ್ಕೊ. ಸರಿ, ನೀವು ಮಲ್ಕೊಳ್ಳಿ. ಮಲ್ಕೊಳ್ತೀನಿ. ಗುಡ್ ನೈಟ್. ಮಲ್ಕೊ. ಸೀಟುಗೆ ವಾಪಸ್ ಕೊಟ್ಬಿಡ್ತೀನಿ. ಆಮೇಲೆ ಗೌರಿ ಹೇಳಿರೋ ಹೊಸ ಬೆಳೆಗಳನ್ನು ರೆಡಿ ಮಾಡಿಕೊಡಿಸ್ತೀನಿ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸಂತೆ. ಈಗ ನನಗೆ ಉಳಿದಿರೋದು ಇದೊಂದೇ ಒಳ್ಳೆ ದಾರಿ. ಸತ್ಯ ಹೇಳಿದೆ, ತಪ್ಪು ಮಾಡಿದವನು ನೀನು. ಈಗ ಆ ತಪ್ಪಿಗಾಗಿ ನಿನ್ ಮನೆಯಲ್ಲಿ ನೀನೇ ಕಳ್ಳನಾಗಿ ನಿಂತಿದ್ಯಾ. ಇದನ್ನ ಯಾರು ನೋಡಿಲ್ಲ ಅಂತ ಸಮಾಧಾನ ಮಾಡ್ಕೋಬೇಡ. ನೀನ್ ಕದಿಯಕ್ಕೆ ಹೋಗಿರೋದನ್ನ ನಾನ್ ನೋಡಿದ್ದೀನಲ್ಲ. ಕೃಷ್ಣ ಬೆಣ್ಣೆ ಕದ್ದ, ಅದು ತಪ್ಪಲ್ಲ. ನಮ್ಮನೆಯಲ್ಲಿ ನಾನು ಕದಿಯಕ್ಕೆ ಹೋಗಿದ್ದು ತಪ್ಪೆಂಗಾಗುತ್ತೆ? ಅದಕ್ಕೆ ನಾನು ಅವತ್ತು ಹೇಳಿದ್ದು ಶಿವಪ್ರಸಾದ್, ಚಿನ್ನಕ್ಕಿಂತ ಅನ್ನಕ್ಕೆ ಬೆಲೆ ಜಾಸ್ತಿ ಅಂತ. ಅಯ್ಯೋ ಪ್ಲೀಸ್ ಭಗವಂತ, ನಾನು ಮೊದಲೇ ಟೆನ್ಷನಲ್ಲಿದ್ದೀನಿ. ನೋಡು, ನಿನಗಾದ್ರೆ ನನಗೆ ಸಹಾಯ ಮಾಡು, ಇಲ್ಲಾಂದ್ರೆ ಸುಮ್ಮನೆ ಇದ್ಬಿಡು. ಸಹಾಯ ಮಾಡಬೇಕು ತಾನೇ? ನಾಳೆ ಗೌರಿಗೆ ಹೊಸ ಬಳೆಗಳನ್ನ ಕೊಡಿಸ್ಬೇಕು. ಅದನ್ನ ನೆನ್ಪು ಮಾಡ್ತೀನಿ. ಭಗವಂತ, ಹೇಗಾದ್ರೂ ಮಾಡಿ ನನ್ನ ಈ ಸಿಚುವೇಶನಿಂದ ಬಚಾವ್ ಮಾಡು. ಏನೋ ತಿಳಿದೆ ತಪ್ಪು ಮಾಡ್ಬಿಟ್ಟಿದ್ದೀನಿ. ಇದೆಲ್ಲ ವಿಷಯ ಆಚೆ ಗೊತ್ತಾದ್ರೆ ಸುಮ್ಮನೆ ಮರ್ಯಾದೆ ಹೋಗುತ್ತೆ. ನೋಡು, ಇನ್ಮೇಲೆ ನಾನು ಈ ಥರ ತಪ್ಪು ಮಾಡಲ್ಲ, ತಿದ್ಕೊಳ್ತೀನಿ. ಶಿವಪ್ರಸಾದ್, ತಪ್ಪು ಅನ್ನೋದು ಕ್ರಿಯೆ ಅಲ್ಲ, ಅದು ಕೆಸರಿನ ದಾರಿ. ಅಲ್ಲಿ ನಡೆದ್ರೆ ಹೂತೋಗುತ್ತೆ ಹೊರತು ಹೊರಗೆ ಬರೋದು ತುಂಬಾ ಕಷ್ಟ. ಹಾಗೊಂದು ವೇಳೆ ನೀನು ಹೊರಗೆ ಬಂದರೂ ಕೂಡ ಮೈಗಂಟಿರೋ ಕೆಸರನ್ನ ತೊಳೆಯೋದಿಕ್ಕೆ ನೀರಿಗಿಂತ ಕಣ್ಣೀರೇ ಬೇಕಾಗತ್ತೆ. ಕಣ್ಣೀರ ಅಂದ್ರೆ ಭಾವ ಆಫೀಸಿಗೆ ಹೊರಟ್ರಾ? ಇವತ್ತಾದ್ರೂ ಬಳೆ ತರ್ತೀರಾ ಅಲ್ವಾ ಭಾವ? ಹಾಂ ತರ್ತೀನಿ, ಆಫೀಸಿಂದ ಬರ್ಬೇಕಾರೆ ತರ್ತೀನಿ. ರೀ, ಆಮೇಲೆ ತುಂಬಾ ಕೆಲಸ ಇತ್ತು. ಹರ್ಷ ಟೆಕ್ಸ್ಟೈಲ್ಸ್ಗೆ ಹೋಗ್ಬೇಕಿತ್ತು, ಮೀಟಿಂಗ್ ಇತ್ತು, ಡೆಮೋ ತೋರ್ಸೋದಿತ್ತು. ಈ ಥರ ಎಲ್ಲ ಹೇಳಿ ಮರ್ತು ಬಿಡ್ಬೇಡ್ರಿ. ಪಾಪ ಗೌರಿ ಇವತ್ತೇ ಬಳೆ ಹಾಕೋಬೇಕು ಅಂತ ಆಸೆ ಇಟ್ಕೊಂಡಿದ್ದಾಳೆ. ನಡೆಯ, ನಿನಗೆ ಕೆಲಸದ ತೊಂದರೆ ಇದ್ರೆ ನಮ್ಗೆ ಹೇಳು, ಅದು ಯಾವ ಅಂಗಡಿ ಅಂತ. ನಾವೇ ಹೋಗಿ ಎಲ್ಲ ತಗೊಂಬಂದ್ಬಿಡ್ತೀವಿ. ಹೇಗಿದ್ರು ದುಡ್ಡು ಕೊಟ್ಟಿದೆಯಲ್ಲ. ಇಲ್ಲಪ್ಪ, ಅಲ್ಲಿ ನಾನು ಹೋದ್ರೇನೆ ಕೊಡೋದು. ಓಹ್ ರೀ, ದುಡ್ಡು ಕೊಟ್ಟಿದ್ದೀರಾ ಅಂದ್ಮೇಲೆ ಬಿಲ್ ಕೊಟ್ಟಿರ್ತಾರೆ ಅಲ್ವಾ? ಆ ಬಿಲ್ ತಗೊಂಡೋಗಿ ನಾವೇ ತಗೊಂಡ್ಬಂದ್ಬಿಡ್ತೀವಿ ಬಿಡಿ. ಬಿಲ್ ಇದ್ದಿದ್ರೆ ಕೊಡ್ತಾ ಇರ್ಲಿಲ್ವಾ? ಅಂದ್ರೆ ಆಫೀಸಲ್ಲಿ ಇಟ್ಟಿದ್ದೀನಿ. ಸರಿ, ತಿಂಡಿ ತಿನ್ಕೊಂಡು ಹೋಗೋರಂತ್ರಿ. ಬೇಡ. ಈಗ ನನ್ನನ್ನು ದೂಷಿಸ್ತಾ ಇರೋದು ಯಾರು? ನೀನು ಶಿವಪ್ರಸಾದ್. ಭಗವಂತ, ನಿನ್ನ ಹತ್ರ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಇರುತ್ತೆ, ಆದ್ರೆ ನಮಗೆ ಬರೀ ಪ್ರಶ್ನೆಗಳು ಮಾತ್ರ ಇರುತ್ತೆ. ಏನು ಮಾಡಕ್ ಹೋಗಿ ಏನೋ ಆಯ್ತು ಅನ್ನೋ ಪರಿಸ್ಥಿತಿಲಿ ಇದ್ದೀನಿ. ಈಗ ನಾನು ಏನ್ ಮಾಡ್ಲಿ? ಸತ್ಯ ಹೇಳಿ ವಾಸ್ತವನ ಅರ್ಥ ಮಾಡಿಸ್ಬೇಕು.
ಯಾರು ಸುಳ್ಳಿಗೆ ಚಿನ್ನದ ಬಳೆ ತೊಡಿಸಿ ಸತ್ಯನ ಕತ್ಲಲ್ಲಿ ಇರಿಸಿರ್ತಾರೋ ಅವ್ರು ಬೆಳಕಲ್ಲಿದ್ರು ಕತ್ಲೆಯಲ್ಲಿ ಮುಳುಗೋಗಿರ್ತಾರೆ. 1000 ಸುಳ್ಳು ಹೇಳಿ ನಂಬಿಸೋದಕ್ಕಿಂತ ಒಂದು ಸತ್ಯ ಹೇಳಿ ಕ್ಷಮೆ ಕೇಳೋದು ಉತ್ತಮರ ಲಕ್ಷಣ ಶಿವಪ್ರಸಾದ್. ಈ ಜಗತ್ತಲ್ಲಿ ಸುಲಭವಾಗಿ ಮಾರಾಟ ಆಗೋದು ಸುಳ್ಳು. ಸತ್ಯ ಮನಸ್ಸೆಂಬ ಗೋದಾಮಿನಲ್ಲಿ ಶಾಶ್ವತವಾಗಿ ಹಾಳಾಗದೆ ಉಳ್ಕೊಂಡಿರುತ್ತೆ. ಸತ್ಯನ ಖರೀದಿ ಮಾಡೋಕೆ ಎಲ್ಲರೂ ಧೈರ್ಯ ಮಾಡಲ್ಲ ಶಿವಪ್ರಸಾದ್. ನನ್ನ ಸ್ನೇಹಿತ ಗುಣವಂತ, ಹೃದಯವಂತ, ಸತ್ಯನ ಹೇಳುವಂತ, ಧೈರ್ಯವಂತ ಅಂತ. ನೀನು ಹೀಗೆ ಹೇಳ್ತೀಯ ಅಂತ ನನಗೆ ಗೊತ್ತಿತ್ತು. ಅದಕ್ಕೇನು ವ್ಯವಸ್ಥೆ ಬೇಕೋ ಮಾಡಿ ಬಂದಿದ್ದೀನಿ. ಯಪ್ಪ, ನಮ್ಮನೆ ಮುಂದೆ ಹುಡ್ತಕ್ಕಿರೋ ಮುಟ್ಟೆ ಮೆಣಸಿನ್ಕಾಯಿ ಎಲ್ಲ. ಪ್ರಣಿ, ಪೊರ್ಕೆ ತಗೊಂಬಾರೆ. ಒಯ್ನಿ, ಅದೇನು ಕಿರಾಣಿ ಅಂಗಡಿಯಿಂದ ತಗೊಂಡು ಹೋಗುವಾಗ ಬೀಳ್ಸ್ಕೊಂಡು ಹೋಗ್ಯಾರ ಅಂತ ಅನ್ಕೊಂಡಿರೇನ್ರಿ? ಮತ್ತೆ ಅದು ಮಾಟ ಮಂತ್ರ. ಭಾನಾಮತಿ ಈ ಬ್ಲ್ಯಾಕ್ ಮ್ಯಾಜಿಕ್ ಅಂತಾರ ನೋಡ್ರಿ, ಅದೈತ್ರಿ. ಮಾಟನಾ? ಹೌದ್ರಿ. ಅದನ್ನ ಮುಟ್ಟಾಕ್ ಹೋಗ್ಬೇಡ್ರಿ. ಮುಟ್ಟಿದ್ರಿ ಅಂತಂದ್ರ ಅದ್ರೊಳಗಿರೋ ಮಾಟ ನಿಮ್ಮನ್ನ ಸುತ್ಕೋತೈತ್ರಿ. ಅದಕ್ಕ ನಾವು ನೋಡಿ ನೋಡಿಲ್ದಂಗ ಸುಮ್ಮನಾದೀವ್ರಿ. ನೀವು ಅಷ್ಟೇ ರೀ, ನೋಡಿ ನೋಡಿಲ್ದಂಗ ಸುಮ್ಮನೆ ಒಳಗ್ ಹೋಗ್ರಿ. ವೈನಿ, ಒಳಗ್ ಹೋಗ್ರಿ. ನೀವು ಹುಷಾರು. ಆಯ್ತು ವೈನಿ. ಮಡಕೆ ಏನೂ ಆಗಿಲ್ಲ. ಸ್ವಲ್ಪ ಯಾಮಾರ್ತಿದ್ರೆ ಜಾರಿ ಬಿದ್ದೆ ಚಾಣ ಆಗ್ಬಿಡ್ತೈತೆ. ಮಡಿಕೇರಿ ಸಿಪಾಯಿ ಮುತ್ತು ಕಾತು ಮರೇಳು. ಅಪ್ಪ, ಪಿತಾಜಿ, ಫಾದರ್. ಅಪ್ಪ, ಏನಪ್ಪ ಖುಷಿಯಾಗಿದ್ಯಾ? ಅಪ್ಪ, ಹಾಡೆಲ್ಲ ಹಾಡ್ತಿದ್ಯಾ? ಬರೀ ಹಾಡೇನು ಪ್ರಾಣಿ, ಡ್ಯಾನ್ಸ್ ಕೂಡ ಮಾಡ್ತೀವಿ ನೋಡು. ಮಡಿಕೇರಿ ಸಿಪಾಯಿ ಮುತ್ತು ಕಾತು ಮರೇಳು. ಏನು ಇಷ್ಟೊಂದು ಖುಷಿಯಾಗಿದ್ಯಾ? ಅಪ್ಪ, ವಿಷ್ಣು ದಾದ ಮಡಿಕೇರಿ ಸಿಪಾಯಿ ಆದ್ರೆ ನಾನು ಮಡಕೆ ಸಿಪಾಯಿ. ತಗೋ, ನಿನಗೋಸ್ಕರ ಬ್ರ್ಯಾಂಡ್ ನ್ಯೂ ಮಡಕೆ ತಂದಿದ್ದೀನಿ, ತಗೋ. ತುಂಬಾ ಥ್ಯಾಂಕ್ಸ್ ಕಣ. ಅಯ್ಯ, ಇದಕ್ಕೆಲ್ಲ ಯಾಕಪ್ಪ ಥ್ಯಾಂಕ್ಸ್ ಹೇಳ್ತೀಯಾ? ಎಷ್ಟೋ ಮನೆಗಳೆಲ್ಲ ಅಪ್ಪ ಅಮ್ಮಂದ್ರು ಹೂಡಿಕೆ ಮಾಡು ಅಂತ ಕೇಳ್ತಾರೆ, ನೀನು ಮಡಿಕೆ ಕೇಳಿದೆ. ಫ್ರೆಂಡ್ಸು ಹಾಟ್ ಸ್ಪಾಟ್ ಕೇಳ್ತಾರೆ, ನೀನು ಕ್ಲೇ ಪಾಟ್ ಕೇಳಿದೆ. ಇಷ್ಟನ್ನೂ ತಂದ್ಕೊಳ್ಳಿಲ್ಲ ಅಂದ್ರೆ ನಾನೆಂತ ಮಗ? ಭಕ್ತ ಕುಂಬಾರ ಪಿಕ್ಚರಲ್ಲಿ ಅಣ್ಣವ್ರು ಮಾಡದೇ ಇರೋ ಮಡಿಕೆ ಆದ್ರೂ ಸಹ ಅಷ್ಟೇ ಭಕ್ತಿಯಿಂದ ತಂದಿದ್ದೀನಿ, ಒಪ್ಪಿಸ್ಕೊಬೇಕು. ದಡ್ಡ ದಡ್ಡ ಲಗಣ, ದಡ್ಡ ಜಾಣ ನೋಡು. ಇದನ್ನ ನಾನು ಚೆನ್ನಾಗಿ ತೊಳೆದು ಇದ್ರ ತುಂಬಾ ನೀರು ತುಂಬಿ ಮೊದಲು ನಾನೇ ನೀರು ಕುಡಿದು ಉದ್ಘಾಟನೆ ಮಾಡ್ಬಿಡ್ತೀನಿ. ಮಡಿಕೇರಿ ಸಿಪಾಯಿ ಮಣ್ಣಿನ ಮಡಿಕೆ, ಈ ದೇಹವೇ ಮಣ್ಣು. ದಾಸರೇನು ಹೇಳಿದ್ದಾರೆ? ಮಣ್ಣಿಂದ ಕಾಯ, ಮಣ್ಣಿಂದ ಮಣ್ಣ ಬಿಟ್ಟವರಿಗೆ ಆಧಾರವಿಲ್ಲ. ಮಣ್ಣ ಉದಕ ವಸ್ತ್ರ ಇವುದೇ ಮಣ್ಣು, ಭತ್ತ ಬಂಗಾರ.
ಎಲ್ಲ ಭ್ರಮೆ. ನೀನಪ್ಪ, ಅಯ್ಯೋ ನಾನು ಏನೋ ಅನ್ಕೊಂಡು ಭಯ ಪಟ್ಬಿಟ್ಟೆ. ಇಷ್ಟೊತ್ತಲ್ಲಿ ಏನು ಮಾಡ್ತಾ ಇದ್ದೆ ನಿಂತ್ಕೊಂಡು? ನೀರು ಕುಡಿಯೋಕೆ ಬಂದ? ಕೇಳಿದ್ರೆ ತಂದು ಕೊಡ್ತಾ ಇರಲಿಲ್ವಾ? ಎಷ್ಟು ಸರಿ ಹೇಳ್ಬೇಕು ನಿನಗೆ ಮಲ್ಗೋಕೆ ಮುಂಚೆ ಜಗ್ನ ಪಕ್ಕದಲ್ಲೇ ಇಟ್ಕೊಂಡು ಮಲ್ಕೋ ಅಂತ. ಇತ್ತೀಚೆಗೆ ನಿನಗೆ ಮರವು ಜಾಸ್ತಿ ಆಗ್ಬಿಟ್ಟಿದೆ. ಇನ್ಮೇಲೆ ನಾನೇ ಇಡ್ತೀನಿ. ತಡಿ ಬಂದೆ. ಅಪ್ಪ ಅಪ್ಪ, ನಿಮಗಿಲ್ಲೇ ಇದ್ರಲ್ವಾ? ಅಮ್ಮ, ಲೇ ನಾನು ಅಮ್ಮ ಅಲ್ಲ ಕಣೋ, ಅಪ್ಪ. ಅಪ್ಪ ಏನಪ್ಪ? ನೀನು ಇವಾಗ ಅಲ್ಲಿ ನಿಂತ್ಕೊಂಡಿದ್ದೆ ಅಲ್ವಾ? ಅಲ್ಲ, ನಾನು ಯಾಕೋ ಅಲ್ಲಿ ನಿಂತ್ಕೊಳ್ಳಿ, ಮಲ್ಕೊಂಡಿದ್ದೆ. ಶಕೆ, ನಿದ್ದೆ ಬರಲಿಲ್ಲ, ಬಾಯಾರಿಕೆ ಆಯಿತು. ಅದಕ್ಕೋಸ್ಕರ ನೀರು ಕುಡಿಯೋಣ ಅಂತ ಎದ್ದು ಬಂದೆ. ಇಲ್ಲಪ್ಪ, ನೀನು ಇವಾಗ ಅಲ್ಲಿ ನಿಂತಿದ್ದೆ, ನಾನೇ ನೋಡಿದ್ನಲ್ಲ. ನಿನಗೆ ನಿದ್ದುಗಂಡೆ ಇರ್ಬೋದು, ಹೋಗಿ ಚೆನ್ನಾಗಿ ನಿದ್ದೆ ಮಾಡಿ ಹೋಗಿ. ನಾನು ಹೋಗಿ ನೀರು ಕುಡಿತೀನಿ. ಅಪ್ಪ ಅಪ್ಪ, ಏನು ನಡೀತಾ ಇದೆ ಇಲ್ಲಿ? ಏನು ಭ್ರಮೇನ ಇದು? ಏನು 500 ರೂಪಾಯಿನ ಅಷ್ಟು ಸುಲಭವಾಗಿ ಹೇಳ್ತಾ ಇದೆಯಾ? ಏನಕ್ಕೆ ಅಷ್ಟೊಂದು ದುಡ್ಡು? ಹೆಂಡತಿ ಹತ್ರ ಬರೀ ಪ್ರೀತಿಯಿಂದ ಮಾತಾಡಿದ್ರೆ ಸಾಲದು. ಹೆಂಡತಿ ದುಡ್ಡು ಕೇಳ್ದಾಗ್ಲೂ ಯಾಕೆ ಏನು ಅಂತೆಲ್ಲ ಕೇಳ್ದೆ ಪ್ರೀತಿಯಿಂದ ಕೊಟ್ಬಿಡ್ಬೇಕು. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ನನಗೆ ನಿನ್ ಮೇಲೆ ಪ್ರೀತಿ ಇಲ್ಲ ಅಂತ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಹೇಳ್ತಾ ಇದೆಯಾ? ಗಿರಿ, ಐ ಲವ್ಸ್ ಯು ಸೋ ಮಚ್. ನಿನಗೋಸ್ಕರ ತಾಜ್ ಮಹಲ್, 5 ಅಂತಸ್ತಿನ ಅರಮನೆ ಎಲ್ಲ ಕಟ್ಸ್ಬೇಕು ಅಂತ ಯೋಜನೆ ಹಾಕೊಂಡಿದ್ದೀನಿ. ಮೊದಲು ಸಂಘದ ಸಾಲ ಕಟ್ಟಿ, ಅಷ್ಟು ಸಾಕು. ಭೋರ್ಗರೆದು ಹರಿದು ಬರುತ್ತಿರುವ ಪ್ರೀತಿಯನ್ನು ಸಂಘದ ಸಾಲ ಅಂತ ಹೇಳಿ ತಡೆಯುತ್ತಿರುವ ಆ ಪ್ರಿಯೇ, ಅರೆ ಓ ಶಿವಪ್ರಸಾದ್ ಸಾಲ. ಹಲೋ, ಓವರ್ ಆಕ್ಟಿಂಗ್ ಬಿಟ್ಟು 500 ರೂಪಾಯಿ ಕೊಡಿ. ಗಿರಿ, ಹೊಳೆಗೆ ಹಾಕಿದ್ರು ಅಳದ್ ಹಾಕು ಅಂತ ಹೇಳ್ತಾರೆ ನಮ್ಮಪ್ಪ. ನೀನ್ ನೋಡಿದ್ರೆ ಕಾರಣನೇ ಕೊಡ್ತಾ ಇಲ್ವಲ್ಲಪ್ಪ. ರೀ, ಆ ವಿಠಲ್ ಅವ್ರನ್ನ ನೋಡ್ರಿ. ಇಲ್ಲಿ ನೋಡ್ರಿ, ಅವ್ರ ಹೆಂಡತಿ ಪಾಸ್ಬುಕ್ ಕೇಳಿದ್ರೆ ಚೆಕ್ ಬುಕ್ಗೆ ಕೊಡ್ತಾರಂತೆ. ನೀವು ಇದ್ದೀರಾ ಕೇಳಿದ 500 ರೂಪಾಯಿ, ಅದು ಕಾರಣ ಬೇರೆ ಕೊಡ್ಬೇಕಂತೆ. ಸರಿ ಬಿಡಿ, ನಾವು ಅಕ್ಕಪಕ್ಕದ ಮನೆಯವರೆಲ್ಲ ಸೇರ್ಕೊಂಡು ಕಿಟ್ಟಿ ಪಾರ್ಟಿ ಮಾಡ್ತಾ ಇದೀವಿ. ಅದಕ್ಕೆ ಅವರೆಲ್ಲರೂ ಬರ್ತಿದ್ದಾರೆ, ಅದಕ್ಕೆ ಕೇಳ್ತಿರೋದು. ಗಿರಿ, ನಿನ್ ಗಂಡ ಸೌಂಡ್ ಪಾರ್ಟಿ ಆಗಿದ್ದಿದ್ರೆ 500 ರೂಪಾಯಿನೋ 5,000 ರೂಪಾಯಿನೋ ಠಕ 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 ಅಂತ ಕೊಟ್ಬಿಡ್ತಾ ಇದ್ದೆ. ಆದ್ರೆ ಏನ್ ಮಾಡೋದು, ನಾನು ಬಡವರ ಪಾರ್ಟಿನಲ್ಲೇ ಬಂಡಾಯ ಎದ್ದು ಬಂದ ಪಕ್ಷೇತರ ಅಭ್ಯರ್ಥಿ. ಇರ್ಲಿ, ನಿನ್ ಮೇಲಿರೋ ಪ್ರೀತಿಗೋಸ್ಕರ ಕೊಡ್ತೀನಿ. ಮಾವ ಕರ್ತಿದ್ರೆ ನಾನೇ ಬರ್ತಿದ್ನಲ್ಲ. ತುಂಬಾ ಭಯ ಆಗೋಯ್ತು. ಯಾಕಮ್ಮ ಭಯ ಪಡ್ತೀಯ? ಧೈರ್ಯವಾಗಿರು, ನಾನಿದ್ದೀನಲ್ಲ, ಸಮಾಧಾನ ಮಾಡ್ಕೊ. ಏನಾದ್ರೂ ಬೇಕಿತ್ತ ಮಾವ? ತುಂಬಾ ದಾಹ, ನೀರು ಕುಡಿಬೇಕಾಗಿತ್ತು. ತಂದ್ಕೊಟ್ಟೆ. ಬೇಡ, ನಾನೇ ತಗೋತೀನಿ. ಅಯ್ಯೋ, ಅಯ್ಯೋ, ನನ್ನ ಮಡಕೆಯಲ್ಲಿ ನನ್ನ ಮಡಕೆಯಲ್ಲಿ ನನ್ನ ಮಡಕೆ ಎಲ್ಲಿ ನನ್ನ ಮಡಕೆ? ಎಲ್ಲೋ ಮಡಕೆ
ಎಲ್ಲ ನನ್ನ ಮಡಕೆ ಅದು ಕ್ಲೀನ್ ಮಾಡ್ಬೇಕಿದ್ರೆ ಮಡಿಕೆ ಎಲ್ಲಾದ್ರೂ ಒಡ್ದೋಗ್ಬಿಟ್ರೆ ಅಂತ ಮಡಿಕೆ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಅಲ್ಲಿದೆ ನನ್ನ ಮಡಿಕೆ. ಮಡಿಕೆ ಮುದ್ದು ಮಡಿಕೆ, ಮಡಿಕೆ ಪ್ರೀತಿ ಮಡಿಕೆ, ನನ್ನ ಪ್ರೀತಿ ಮಡಿಕೆ. ಮಾವಗೇನಪ್ಪ ಇದು? ಯಾಕೆ ಬೆಳ್ಬಿಡ್ತಿದ್ಯಾ? ಯಾಕೆ ಬೆಳ್ಬಿಡ್ತಿದ್ಯಾ? ಏನ್ ಬೇಕು? ಏನು ಬಿಡ, ಏನು ಬಿಡ, ಏನು ಬಿಡ, ಏನು ಬಿಡ, ಏನು ಬಿಡ, ಏನು ಬಿಡ, ಏನು ಬಿಡ. ಇದು ಇಂತ ನಮ್ಮ ಮಾವನಿಗೆ ಏನಾಯ್ತಪ್ಪ? ಏನ್ ನಡೀತಿದೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ವೇ? ಯುದ್ಧ ಆಗೋದು ಕೇವಲ ಗೆಲುವಿಗಾಗಿ ಮಾತ್ರ, ನೀತಿಗಾಗಿ, ಪಾಠಕ್ಕಾಗಿ, ಸತ್ಯದ ಉಳಿವಿಗಾಗಿ, ಧರ್ಮದ ರಕ್ಷಣೆಗಾಗಿ. ಭಗವಂತ ಇದ್ದಾನೆ ಅಂತ ನಂಬೋದೇ ನಿಜ ಆದ್ರೆ ಆತ್ಮಗಳು ಇದೆ ಅಂತ ನಂಬೇಕಲ್ಲ ಶಿವಪ್ರಸಾದ್. ನಾನು ನಿನಗೆ ಅವತ್ತೇ ಹೇಳಿದ್ದೆ, ಮನೆ ಅನ್ನೋದು ಪವಿತ್ರವಾದ ಗುಡಿ. ಇಲ್ಲಿಗೆ ಏನೇ ತರೋದಿದ್ರು ಸಮಸ್ಯೆಗಳು ಬರ್ದೇ ಇರೋ ಹಾಗೆ ತರಬೇಕು ಅಂತ. ನೀನ್ ಕೇಳಿದ್ಯಾ ನನ್ನ ಮಾತನ್ನ? ಅಯ್ಯೋ, ತಪ್ಪು ಮಾಡ್ಬಿಟ್ಟೆ ಭಗವಂತ, ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ. ಅಲ್ಲ, ಆ ಆತ್ಮದಿಂದ ನಮ್ಮನೆಗೇನು ಕೆಟ್ಟದಾಗುದಿಲ್ಲ ಅಲ್ವಾ? ಕೆಟ್ಟ ಕೆಲಸ ಮಾಡೋದು ಮನುಷ್ಯರು ಶಿವಪ್ರಸಾದ್, ಆತ್ಮಗಳಲ್ಲ. ಅಯ್ಯೋ, ಕನ್ಕ್ಲೂಷನ್ ಕೊಡು ಅಂದ್ರೆ ಕನ್ಫ್ಯೂಷನ್ ಮಾಡ್ತಾ ಇದೆಯಲ್ಲ ಭಗವಂತ. ಮೊದ್ಲೇ ಮಾವ ಆತರ ಆಡೋದ್ ನೋಡಿ ನಾನು ತುಂಬಾ ಗಾಬರಿ ಆಗಿದ್ದೀನಿ. ನೀವೀಗ ಒಬ್ಬೊಬ್ರೆ ಮಾತಾಡ್ತಾ ಇದ್ರೆ ನಂಗೆ ಕೈ ಕಾಲೇ ಆಡಲ್ಲ. ಮಾತಾಡ್ರಿ ಏನಾದ್ರು. ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ, ಇರುಗಿರಿ. ನೀನ್ ಹೇಳು, ಇದಕ್ಕೇನಾದ್ರೂ ಪರಿಹಾರ ಇದೆಯಾ? ಹೆದರ್ಬೇಡ ಶಿವಪ್ರಸಾದ್, ಇದರಿಂದ ನಿಮ್ ಮನೆಗಾಗ್ಲಿ ನಿಮ್ ಮನೆಯವ್ರಿಗಾಗ್ಲಿ ಏನೂ ತೊಂದರೆ ಆಗಲ್ಲ. ನಿಮ್ ಜೊತೆಗೆ ನಾನಿದ್ದೀನಿ. ಜೀವನದಲ್ಲಿ ಕೆಲವೊಂದು ವಿಚಾರಗಳನ್ನ ತ್ಯಾಗದಿಂದ, ನಂಬಿಕೆಯಿಂದ, ಪರಿಶ್ರಮದಿಂದ ಗೆಲ್ಲಬಹುದು. ಆದ್ರೆ ಇಂತಹ ವಿಚಾರಗಳನ್ನ ಪ್ರೀತಿ ಮತ್ತು ಸತ್ಯ ಮಾರ್ಗದಿಂದ ಮಾತ್ರ ಗೆಲ್ಲೋದಿಕ್ಕೆ ಸಾಧ್ಯ. ಪ್ರೀತಿಗೆ ಪರ್ವತನೇ ಕರಗಿಸೋ ಶಕ್ತಿ ಇದೆ, ಸತ್ಯಕ್ಕೆ ಎಲ್ಲರನ್ನೂ ಎದುರಿಸೋ ಧೈರ್ಯ ಇದೆ. ಇಷ್ಟಿದ್ರೆ ಸಾಕು ಶಿವಪ್ರಸಾದ್, ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ. ಈಗ ಮನೆಗಾಗಿರೋ ಸಮಸ್ಯೆಗೆ ಆ ಮಡಕೆನೇ ಕಾರಣ. ಎಂತ ಕೆಲಸ ಮಾಡ್ಬಿಟ್ರಿ? ಗಿರಿ, ನಾನೇನ್ ಬೇಕು ಅಂತ ಮಾಡದ್ನ? ಸ್ವಾಮಿಗಳೇ, ಏನೋ ಗೊತ್ತಿಲ್ಲದೆ ಆಗೋಯ್ತು. ಗೊತ್ತಿದ್ದು ಆಯ್ತೋ ಗೊತ್ತಿಲ್ಲದೆ ಆಯ್ತು, ಈ ಮನೇಲಿ ಸಮಸ್ಯೆ ಶುರುವಾಗಿದೆ. ಅದು ಎಂತ ಸಮಸ್ಯೆ ಅಂದೇಳಿ ಸ್ವಲ್ಪ ಬಿಡಿಸಿ ಹೇಳಿ ಗುರುಗಳೇ. ಈ ಮನೇಲಿ ಒಂದು ಅತೃಪ್ತ ಆತ್ಮ ಇದೆ. ಯಾರು ಹೆದರ್ಕೋಬೇಡಿ, ನಾನಿದ್ದೀನಿ. ಇಲ್ಲೇ ಒಂದು ಮಂಡಲ ಹಾಕಿ
ಆ ಆತ್ಮನ ಹೇಗ್ ಬಂಧಿಸ್ಬೇಕು ಅಂತ ನಾನ್ ನೋಡ್ಕೊತೀನಿ. ಪ್ರಜ್ವಲ 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 ಸಹಾಯ ಸಹಾಯ ರಕ್ಷ ರಕ್ಷ. ಓಂ ನಮೋ ಸರ್ವಭೂತೆ ಪಟ್ ಸ್ವಾಹ. ಓಂ ರಕ್ಷ ರಕ್ಷ ತ್ರಿಲೋಕ ಮೋಹಿನಿ ಸರ್ವಮುಖ ವಿಲಾಸಿನಿ ಪಟ್ ಸ್ವಾಹ. ಆಗಚ್ಚಿತ್ 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 ಪಟ್ ಸ್ವಾಹ. ಓಂ ಸ್ವಾಹ. ಏಯ್ ಹೇಳು, ಯಾರು ನೀನು? ನೀನ್ ಯಾರು? ನನ್ನೇ ಯಾರು ಅಂತ ಕೇಳ್ತೀಯ? ನೀನ್ ಯಾರಾದ್ರೆ ನನಗೇನು ಆಗ್ಬೇಕಾಗಿಲ್ಲ. ಈ ದೇಹದಿಂದ ಆಚೆ ಹೋಗೋ. ಇಲ್ಲ ಇಲ್ಲ, ಈ ದೇಹ ಬಿಟ್ಟೆಲ್ಲೂ ಹೋಗೋದಿಲ್ಲ. ಹೋಗೋದಿಲ್ಲ. ಅಯ್ಯೋ ಅಪ್ಪ! ಅಯ್ಯೋ 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 ಅಪ್ಪ! ಏನ್ ನಡೀತಾ ಇದೆ ನಮ್ಮನೇಲಿ? ನನಗೂ ಅರ್ಥ ಆಗ್ತಾ ಇಲ್ಲ ರೀ. ನಾವಿದೆಲ್ಲ ನೋಡ್ತೀವಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಗಿರ್ಜಮ್ಮ, ಸಮಾಧಾನ ಮಾಡ್ಕಣಿ ಮರ್ರೆ, ಎಲ್ಲ ಸರಿ ಹೊತ್ತು, ಎಂತ ಆತಿಲ್ಲ. ಅಕ್ಕ, ಮಾವಂಗೇನು ಆಗಲ್ಲ, ಅವ್ರು ಬೇಗ ಹುಷಾರಾಗ್ತಾರೆ. ಇವರು ಪವರ್ಫುಲ್ ಸ್ವಾಮೀಜಿ, ನೋಡ್ತಾ ಇರು. ಸರಿ ಅಮ್ಮ, ನಾನು ಪ್ರಯತ್ನ ಪಡ್ತೀನಿ, ನೀನೇನು ಚಿಂತೆ ಮಾಡಬೇಡ. ಸರಿ. ನಮಸ್ಕಾರ ಸರ್, ನಾನೇ ನಿಮ್ಗೆ ಕಾಲ್ ಮಾಡಿದ್ದು. ಸರ್, ಎಲ್ಲಿ ಸರ್ ನನ್ನ ಹೆಂಡತಿ? ಅವ್ರು ಬದುಕಿದ್ದಾಗಲೇ ಇಷ್ಟೊಂದು ಕಾಳಜಿ ತೋರಿಸಿದ್ದಿದ್ರೆ ಈಗ ಬದುಕಿರೋರೋ ಏನೋ. ಬನ್ನಿ ಸರ್. ಎಲ್ಲಪ್ಪ ಕಾಣಿಸ್ತಾನೆ ಇಲ್ಲ? ಬನ್ನಿ ಸರ್. ಎಲ್ಲಪ್ಪ ಅವಳು? ಓದಿದ್ರೆ ಮಾತ್ರ ಮಗಳು, ಇಲ್ಲಾಂದ್ರೆ ನೀನು ನನ್ನ ಮಗಳೇ ಅಲ್ಲ ಅಂತ ಹೇಳಿದ್ರಲ್ಲ ಸರ್. ಈಗಲಾದರೂ ಪ್ರೀತಿಯಿಂದ ಮಗಳೇ ಅಂತ ಕರೀರಿ. ಖಂಡಿತ ನಿಮ್ಮ ಮಗಳು ಕಾಣಿಸ್ಕೋತಾಳೆ. ಮಗಳೇ ನಂದಿನಿ, ಎಲ್ಲಿದ್ಯಮ್ಮ? ನಂದಿನಿ, ನಂದು ಅಮ್ಮ. ನಂದಿನಿ, ನೋಡು ನಿನ್ ಮಗು. ನಾನೆಂತ ಪಾಪಿ ನಂದಿನಿ. ಪುಸ್ತಕ ಓದ್ಕೊಂಡು ನಾಲೆಜ್ ಬೆಳೆಸ್ಕೊಂಡೆ ಹೊರತು ಮನೇಲಿದ್ದ ನನ್ನ ಹೆಂಡತಿ ಮನಸ್ಸಲ್ಲಿ ಏನಿದೆ ಅಂತ ನಾನು ಅರ್ಥ ಮಾಡ್ಕೊಳ್ಳೇ ಇಲ್ಲ. ಐ ಆಮ್ ವೆರಿ ಸಾರಿ ನಂದಿನಿ. ಓದಿದ್ರೆ ಮಾತ್ರ ಜೀವನ, ಇಲ್ಲಾಂದ್ರೆ ಯಾರು ನಿನ್ನ ಮದುವೆ ಆಗ್ತಾರೆ? ಅಕ್ಕಪಕ್ಕದವ್ರ ಮಾತು ಕೇಳಿ ನಮ್ಮ ಮಗಳು ಚೆನ್ನಾಗಿ ಓದ್ಲಿ, ಅದೊಂದು ಹೆಮ್ಮೆ ಅಂತ ಅನ್ಕೊಂಡು ನನ್ನ ಮಗಳಿಗೆ ಪ್ರೆಷರ್ ಆಗ್ಬಿಟ್ಟೆ. ಕ್ಷಮಿಸ್ಬಿಡಮ್ಮ. ಅದೆಲ್ಲ ಈಗ ಹೇಳಿ ಏನ್ ಪ್ರಯೋಜನ ಅಪ್ಪ? ನನ್ನ ಹಣೆಯಲ್ಲಿ ಹೀಗಾಗ್ಬೇಕು ಅಂತ ಬರ್ದಿತ್ತು
ಆಯ್ತು